ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಆ್ಯಂಡ್ ನಿನ್ನೆ ಏನು 100ನೇ ಸಂಚಿಕೆ ವಿಡಿಯೋ ಪ್ರಸಾರ ಆಯಿತು, ಅದಕ್ಕೆ ನೀವೆಲ್ಲ ನೀಡಿರತಕ್ಕಂತಹ ಬೆಂಬಲ ಮತ್ತು ಹಾರೈಕೆಯನ್ನು ನೋಡಿದ್ದೇನೆ. ತುಂಬ ಅಂದರೆ ತುಂಬ ಸಂತಸ ಆಯಿತು. ತುಂಬ ಜನ ಕಮೆಂಟ್ಸನ್ನು ಮಾಡಿದ್ದೀರಾ. ಪ್ರತಿಯೊಂದು ಕಮೆಂಟನ್ನು ಕೂಡ ನಾನು ಓದಿದ್ದೇನೆ, ಬಟ್ ಯಾರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ. ಕಾರಣ ಬಹಳ ಸಿಂಪಲ್, ಶಬ್ದಗಳಲ್ಲಿ ಆ ಒಂದು ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಅಷ್ಟು. ಬಿಕಾಸ್ ನೀವ್ಯಾರೂ ಕೂಡ ನನ್ನನ್ನು ವೈಯಕ್ತಿಕವಾಗಿ ಭೇಟಿಯಾಗಿಲ್ಲ, ನಾವ್ಯಾರೂ ಕೂಡ ಒಬ್ರನ್ನೊಬ್ರು ಪರಿಚಯ ಇಲ್ಲ, ನಾವೆಲ್ಲ ಸ್ಟ್ರೇಂಜರ್ಸ್ ಆಗಿದ್ರು ಕೂಡ ನೀವು ಕೊಟ್ಟಿರತಕ್ಕಂತಹ ಒಂದು ಬೆಂಬಲ ಏನಿದೆ, ಹಾರೈಕೆ ಏನಿದೆ, ತುಂಬ ಅಂದರೆ ತುಂಬ ಖುಷಿ ಪಡಿಸುತ್ತೆ. ಪ್ರತಿಯೊಂದು ಸಿಂಗಲ್ ಕಮೆಂಟನ್ನು ಕೂಡ ವೀಕ್ಷಣೆ ಮಾಡಿದ್ದೇನೆ. ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಒಂದು 2 ವಿಷಯಗಳನ್ನು ಎತ್ಕೊಳ್ಳಲಾಯಿತು ಕಮೆಂಟ್ಸಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಆ್ಯಂಡ್ ನಮ್ಮ ತುಳುನಾಡಿನ ಇಬ್ಬರು ಸಹೋದರರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ತುಳು ಭಾಷೆಗೂ ಕೂಡ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ, ಅದು ಕೂಡ 8ನೇ ಅನುಸೂಚಿಯಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೇಳಿ ತುಳುನಾಡಿನ ಇಬ್ಬರು ಸಹೋದರರು ಒಂದು ಮಾತನ್ನು ಕೂಡ ಎತ್ತಿದ್ರು. ಬಟ್ ನಾನು ಕೂಡ ಇದ್ರ ಬಗ್ಗೆ ಮತ್ತೊಮ್ಮೆ ಸ್ವಲ್ಪ ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇನ್ನೂ ಕೂಡ ತುಳು ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿಲ್ಲ. ಬೇಸಿಕಲಿ ತುಳು ಭಾಷೆಗೆ ಸಾಂವಿಧಾನಿಕ ಮಾನ್ಯತೆ ಸಿಗಬೇಕು, ಬಿಕಾಸ್ ನಮ್ಮ 14-15ನೇ ಶತಮಾನದಿಂದನೇ ಅದರ ಒಂದು ಲಿಪಿ ಕೂಡ ಅಸ್ತಿತ್ವದಲ್ಲಿದೆ. ಸೊ ಅದು ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ಆದರೂ ಕೂಡ ಯಾಕೋ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ಮನಸ್ಸನ್ನು ಮಾಡಿಲ್ಲ. ಆ್ಯಂಡ್ ಕಟ್ಟಕಡೆದಾಗಿ 4 ಭಾಷೆಗಳಿಗೆ 2003ನೇ ಇಸ್ವಿಯ 92ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ 4 ಭಾಷೆಗಳನ್ನು ಈ 8th ಶೆಡ್ಯೂಲಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಲಾಯಿತು. ಸೊ ಒಟ್ಟು ಸದ್ಯಕ್ಕೆ ಇರತಕ್ಕಂತಹದ್ದು 22 ಭಾಷೆಗಳು ಮಾತ್ರ. ಅದರಲ್ಲಿ ತುಳುವನ್ನು ಸೇರಿಸಬೇಕು ಅಂತ ಹೇಳಿ ಇತ್ತೀಚಿನವರೆಗೂ 2020 ಫೆಬ್ರವರಿಯಲ್ಲೂ ಕೂಡ ಆ ಭಾಗದ ಕೆಲವು ಶಾಸಕರು, ಮುಖ್ಯಮಂತ್ರಿ ಅವ್ರನ್ನಾಗಿರಬಹುದು, ಪ್ರಧಾನಮಂತ್ರಿಯವರನ್ನಾಗಿರಬಹುದು, ಅವ್ರನ್ನ ಭೇಟಿ ಮಾಡಿಬಿಟ್ಟು ಸಾಕಷ್ಟು ಒತ್ತಡವನ್ನು ಹಾಕಿದ್ದಾರೆ. ಬಟ್ ಅದ್ರ ಕುರಿತಾಗಿ ಸರ್ಕಾರ ಯಾವ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಈ 8ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನು ತರಬೇಕಾಗುತ್ತೆ. ಪ್ರಸಕ್ತವಾಗಿ 92nd ಅಮೆಂಡ್ಮೆಂಟೇ ಲಾಸ್ಟ್. ಅದಾದಮೇಲೆ ಈ ಒಂದು ಭಾಷೆಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಯಾವುದೇ ತಿದ್ದುಪಡಿಯನ್ನು ತರಲಾಗಿಲ್ಲ. ಸೊ ಇವತ್ತಿಗೂ ಕೂಡ ಕೇವಲ 22 ಭಾಷೆಗಳು ಮಾತ್ರ 8ನೇ ಅನುಸೂಚಿಯಲ್ಲಿದ್ದಾವೆ. ಆ್ಯಂಡ್ ಈ ತುಳು ಭಾಷೆಯನ್ನು ಅದರಲ್ಲಿ ಸೇರಿಸಬೇಕು ಅಂತಕ್ಕಂತಹದ್ದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಹಕ್ಕೊತ್ತಾಯ ಕೂಡ. ನಾವು ಕೂಡ ಅದಕ್ಕೆ ಆಗ್ರಹವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಅದು ಡಿಸರ್ವಿಂಗ್ ಕೂಡ ಇದೆ. ಆ್ಯಂಡ್ ಅದು ಒಂದು ಪಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, PSI ಎಕ್ಸಾಮ್ಗೆ ಪರ್ಟಿಕ್ಯುಲರ್ಗೆ ಎಸ್ಸೆಯನ್ನು ಬರೆಯುವಂತಹ ದೃಷ್ಟಿಯಿಂದ ಒಬ್ಬರು ಒಂದು ಕಮೆಂಟನ್ನು ಕೂಡ ಮಾಡಿದ್ರು, ಬಹಳ ಬಾರಿ ಕಮೆಂಟನ್ನು ಕೂಡ ಮಾಡಿದ್ರು. ಸೊ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ಯಾವ ಆರ್ಟಿಕಲ್ಸನ್ನ ಪಿಕ್ ಮಾಡಿಕೊಂಡು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಬೇಸಿಕಲಿ PSIಗೂ ಕೂಡ ಡೈರೆಕ್ಟೆಡ್ ಆಗಿರುತ್ತೆ. ಬಿಕಾಸ್ ನಾನು ಪದೇ ನಿಮಗೆ ಹೇಳ್ತಾ ಇರ್ತೀನಿ, ಈ ಒಂದು ವಿಷಯ PSI ಪ್ರಬಂಧದಲ್ಲಿ ಪ್ರಶ್ನೆಯಾಗಿ ಬರಬಹುದು ಅಂತೇಳಿ ಬಹಳ ಬಾರಿ ಹೇಳಿರ್ತೀನಿ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ PSIಯಲ್ಲಿ ಪರ್ಟಿಕ್ಯುಲರ್ಗೆ ಎಸ್ಸೆ ಬರಿಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಬಾಡಿ ರೈಡ್ ಇರಬೇಕು. ಅಂದರೆ ಇಂಟ್ರೊಡಕ್ಷನ್ ಆಗಿರಬಹುದು, ಅದೇ ರೀತಿ ಏನು ಕನ್ಕ್ಲೂಷನ್ ಇರಬಹುದು, ಅದನ್ನು ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾವ ಪ್ರಶ್ನೆ ಬಂದರೆ ಯಾವ ರೀತಿ ಇಂಟ್ರೊಡಕ್ಷನ್ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾವ ಒಂದು ಕೊಟೇಶನ್ಸನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಈ ಒಂದು ದೊಡ್ಡ ಮಹನೀಯ ವ್ಯಕ್ತಿಗಳ ಕೋಟ್ಸನ್ನು ಬಳಕೆ ಮಾಡುವುದು ಸಾಕಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಕನ್ಕ್ಲೂಷನಲ್ಲಿ ನೀವು ಯಾರೋ ಬರೆದಿರ್ತಕ್ಕಂತಹ ಕನ್ಕ್ಲೂಷನ್ಗಿಂತ ನಿಮ್ಮದೇ ಒಂದು ಸ್ವಂತ ದೃಷ್ಟಿಕೋನದಿಂದ ಬರಬೇಕಾಗುತ್ತೆ. ನಿಮ್ಮ ಟೇಕ್ ಏನು, ಆ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬರಬೇಕಾಗುತ್ತೆ. ಆ್ಯಂಡ್ ಮಿಡ್ಲಲ್ಲಿ ಏನು ಪಾರ್ಟ್ಸ್ ಇರುತ್ತೆ ಅಲ್ಲಿ ನೀವು ಸಾಕಷ್ಟು ಅಂಕಿಅಂಶಗಳನ್ನು, ಗ್ರಾಫ್ಸ್ಗಳನ್ನು, ಡಯಾಗ್ರಾಮ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ, ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೂಡ ನಾನು ಮಾಡ್ತಕ್ಕಂತಹ ಕ್ಲಾಸಲ್ಲಿ ನಿಮಗೆ ಧಾರಾಳವಾಗಿ ದೊರಕುತ್ತೆ. ಸೊ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಇರಿ. ನಿಮಗೆ ನಾನು ಯಾವಾಗಲೂ ಹೇಳಿರ್ತೀನಿ PSIಯಲ್ಲಿ ಇದು ಬರಬಹುದೋ ಇಲ್ವೋ ಅಂತೇಳಿ. ಸೊ ಯಾವುದಕ್ಕೆ ನಾನು ಸ್ಟ್ರೆಸ್ ಮಾಡಿರ್ತೀನಿ ಅದಕ್ಕೆ ನೀವು ಸ್ವಲ್ಪ ಗಮನವನ್ನು ಇಟ್ಕೊಂಡ್ಬಿಟ್ಟು ಎಕ್ಸಾಮಲ್ಲಿ ಎಸ್ಸೆ ಬರಬಹುದು ಅಂತೇಳಿ ಒಂದು ಅಸಂಪ್ಷನ್ ನಿಮ್ಮ ಬಳಿ ಇರಲಿ. ಸೊ ಡೆಫಿನೆಟ್ಲಿ ನೀವು ಬಹಳ ಅದ್ಭುತವಾಗಿ ಎಸ್ಸೆಯನ್ನು ಬರೆಯೋಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡುವಂತಹ ಸಮಯ ಬರುತ್ತೆ. ಮೊದಲನೇ ಸುದ್ದಿ ಹೇಳುತ್ತೆ, UK ವ್ಯಾಕ್ಸಿನ್ ಪ್ರಾಂಪ್ಟ್ಸ್ ಪ್ರೊಟೆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಇನ್ ಅರ್ಲಿ ಟೆಸ್ಟ್. ನೋಡಿ, ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಿಂದನೂ ಕೂಡ ಪ್ರಪಂಚಾದ್ಯಂತ ಕೊರೋನಾ ವೈರಸ್ನ ಕಾರಣದಿಂದ ಸಾಕಷ್ಟು ತೊಂದರೆಗಳು ಬರ್ತಾ ಇದ್ದಾವೆ. ಬಟ್ ಈಗ ಎಲ್ಲೋ ಒಂದು ಕಡೆ ಒಂದು ಆಶಾಕಿರಣ ಸಿಗ್ತಾ ಇದೆ ಅಂತಲೇ ಹೇಳ್ಬಹುದು. ಬಿಕಾಸ್ ಇಂಗ್ಲೆಂಡ್ ದೇಶದ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಪ್ರಪಂಚದ ಒಂದು ವಿಖ್ಯಾತ ವಿಶ್ವವಿದ್ಯಾನಿಲಯವಾಗಿರ್ತಕ್ಕಂತಹ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಒಂದು ವ್ಯಾಕ್ಸಿನೇಷನ್ನ, ಅಂದರೆ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ರು. ಇದು ಬಹಳ ಹಿಂದಿನ ವಿಷಯ. ಬಿಕಾಸ್ ಅವರು ನೀವು ನೋಡ್ತಿರೋ ಪ್ರಕಾರ ಏಪ್ರಿಲ್ ತಿಂಗಳಿನಲ್ಲೇ ಸುಮಾರು 1077 ಜನ ಕ್ಯಾಂಡಿಡೇಟ್ಸ್ಗಳನ್ನ ಪಡೆದುಕೊಂಡ್ಬಿಟ್ಟು ಅವರ ಮೇಲೆ ಇದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ರು, ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ರು. ಬಟ್ ಈಗ ಕೊನೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಸುದ್ದಿ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, 1077 ಜನರ ಮೇಲೆ ಈ ಮಾನವ ಪ್ರಯೋಗವನ್ನು ನಡೆಸಲಾಗಿತ್ತು, ಹ್ಯೂಮನ್ ಟ್ರಯಲ್ಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಆಲ್ಮೋಸ್ಟ್ ಆ 1000 ಜನರಲ್ಲೂ ಕೂಡ ಇಮ್ಯೂನ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ. ನಿಮಗೆ ಒಂದು ವಿಚಾರ ನೆನಪಿರಬೇಕು, ಯಾವಾಗಲೂ ಕೂಡ ಈ ವ್ಯಾಕ್ಸಿನ್ ಅನ್ನ ಫಸ್ಟ್ ಹ್ಯೂಮನ್ ಟ್ರಯಲ್ಗೆ ಕೊಟ್ಟ ಮೇಲೆ
ಈ ಮಾನವ ಪ್ರಯೋಗಕ್ಕೆ ಒಂದು ಅನುಮತಿ ಕೊಟ್ಟ ಮೇಲೆ ಅಲ್ಲಿ ಕೇವಲ ಅದು ಮನುಷ್ಯನಿಗೆ ಸುರಕ್ಷಿತ ಹೌದೋ ಇಲ್ಲೋ ಅಂತ ಮಾತ್ರ ಟೆಸ್ಟ್ ಮಾಡಲಾಗುತ್ತೆ. ಇದು ನಿಮಗೆ ಬಹಳ ಚೆನ್ನಾಗಿ ನೆನಪಿರಬೇಕು. ಅಲ್ಲಿ ಇದು ಆ ಒಂದು ರೋಗವನ್ನ ತಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆಯೋ ಅಂತ ಯಾರು ಕೂಡ ಟೆಸ್ಟ್ ಮಾಡಲ್ಲ. ಕೇವಲ ಈ ಒಂದು ವ್ಯಾಕ್ಸಿನ್ ಅನ್ನ ಮಾನವನ ದೇಹಕ್ಕೆ ಇಂಜೆಕ್ಟ್ ಮಾಡಿದಾಗ ಆತನಲ್ಲಿ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೋ ಅಥವಾ ಅವನಿಗೆ ಏನಾದರೂ ಆರೋಗ್ಯ ಸಂಬಂಧಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೋ ಅನ್ನೋದನ್ನು ಮಾತ್ರ ಟೆಸ್ಟ್ ಮಾಡಲಾಗುತ್ತೆ. ಬಟ್ ಪ್ರಸಕ್ತವಾಗಿ ಕೊರೋನಾ ವೈರಸ್ ಪ್ರಪಂಚಾದ್ಯಂತ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗ್ತಾ ಇದೆ. ಅಂಡ್ ಸಮಯದ ಒಂದು ಅಭಾವ ಇರುವಂತಹ ಕಾರಣದಿಂದ ಫಸ್ಟ್ ಟ್ರಯಲ್ಸ್ನಲ್ಲೇ ಕೇವಲ ಅದು ಮನುಷ್ಯನಿಗೆ ಸೇಫ್ ಹೌದೋ ಇಲ್ಲೋ ಅನ್ನೋದ್ರ ಜೊತೆಗೆ ಅದು ಈ ರೋಗವನ್ನು ತಡೆಗಟ್ಟುವಲ್ಲಿ ಎಷ್ಟರ ಮಟ್ಟಿಗಿನ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಟೆಸ್ಟ್ ಮಾಡಿತ್ತು. ಅಲ್ಲಿನ ಸಂಶೋಧನಾಕಾರರು ಟೆಸ್ಟ್ ಮಾಡಿದ್ರು. ಆ್ಯಂಡ್ ಪಾಸಿಟಿವ್ ಏನಪ್ಪಾ ಅಂತ ಹೇಳಿದ್ರೆ ಈ 1077 ಜನರ ಪೈಕಿ ಸುಮಾರು ಆಲ್ಮೋಸ್ಟ್ ಪ್ರತಿಯೊಬ್ಬರಲ್ಲೂ ಕೂಡ ಇದು ಇಮ್ಯುನಿಟಿ ಒಂದು ಪವರನ್ನು ಜಾಸ್ತಿ ಮಾಡಿದೆ. ಅಂದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಯಾರೆಲ್ಲ ಈ ಒಂದು ವ್ಯಾಕ್ಸಿನೇಷನ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ದೇಹಕ್ಕೆ, ಅವರ ದೇಹದಲ್ಲಿ ಕನಿಷ್ಠ 2 ತಿಂಗಳ ಕಾಲ ಈ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರುತ್ತೆ. ಸೊ ಇದು ಉತ್ತಮವಾದಂತಹ ಬೆಳವಣಿಗೆ ಅಂತಲೇ ಹೇಳ್ಬೋದು. ನಾವು ಮತ್ತೊಂದು ಹೆಜ್ಜೆ ಹತ್ತಿರವಾಗಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲಸಿಕೆಯನ್ನು ಕಂಡುಹಿಡಿಯಲಿಕ್ಕೆ. ಆ್ಯಂಡ್ ಕೆಲವರು ಕನ್ಫ್ಯೂಷನ್ ಕೂಡ ಮಾಡ್ಕೊಂಡಿರಬಹುದು. ಯಾರು ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇಲ್ಲದೆ ಇರೋರು ವ್ಯಾಕ್ಸಿನ್ಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಒಂದು ಮತ್ತೆ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ವ್ಯಾಕ್ಸಿನ್ ಅಥವಾ ಲಸಿಕೆ ಏನಿದೆ ಇದು ಚಿಕಿತ್ಸೆ ಅಲ್ಲ. ಬಹಳಷ್ಟು ಜನ ತಪ್ಪು ತಿಳ್ಕೊಳ್ತಾರೆ, ಇದು ಚಿಕಿತ್ಸೆ ಅಲ್ಲ, ಇದು ಈ ಕೊರೋನಾ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸುವ ಮುಂಚೆ ಕೊಡಬೇಕಾಗಿರತಕ್ಕಂತಹ ಒಂದು ಮುನ್ನೆಚ್ಚರಿಕಾ ಕ್ರಮ. ಬೇರೆ ಬೇರೆ ರೋಗಗಳಿಗೂ ಕೂಡ ಪೋಲಿಯೋ ಕೂಡ ವ್ಯಾಕ್ಸಿನ್ ಇದೆ, ಪೋಲಿಯೋ ವ್ಯಾಕ್ಸಿನೇಷನ್ ಇರುತ್ತೆ. ಸೊ ಹೀಗೆ ಬೇರೆ ಬೇರೆ ವ್ಯಾಕ್ಸಿನ್ಗಳಿರುತ್ತೆ, ಅವನ್ನ ರೋಗ ಬರುವುದಕ್ಕೆ ಮುಂಚೆ ಕೊಡ್ತಾರೆ. ಕೇವಲ ನಮ್ಮ ರೋಗದ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಬಿಟ್ಟು ಆ ಒಂದು ರೋಗ ಬರದಂತೆ ತಡೆಯುವಂತಹ ದೃಷ್ಟಿಯಿಂದ ಕೊಡಲಾಗುತ್ತೆ. ಸೊ ಹಾಗಾಗಿ ಅದು ವ್ಯಾಕ್ಸಿನೇಷನ್ ರೋಗ ಬಂದಿರೋರಿಗೆ ಕೊಡೋಕ್ಕಾಗಲ್ಲ, ಬರೋಕ್ಕಿಂತ ಮುಂಚೆನೇ ಈ ಒಂದು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ. ಸೊ ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದರ ಹೆಸರು ಬಹಳ ಪ್ರಮುಖವಾಗುತ್ತೆ. ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ಬಿಡ್ತಾರೆ. ಇತ್ತೀಚೆಗಷ್ಟೇ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರತಕ್ಕಂತಹ ಈ ಕೊರೋನಾ ವೈರಸ್ನ ವಿರುದ್ಧದ ಲಸಿಕೆಯ ಹೆಸರೇನು ಅಂತ ಕೇಳ್ಬಿಡ್ತಾರೆ. ನಾವು ನಿನ್ನೆ ಒಂದೆರಡು ಹೆಸರುಗಳನ್ನ ಡಿಸ್ಕಸ್ ಮಾಡಿದ್ವಿ. ನಿನ್ನೆ ಬಂದ್ಬಿಟ್ಟು ನಾವು ಕೋವ್ಯಾಕ್ಸಿನ್ ಅಂತೇಳಿ ಭಾರತ್ ಬಯೋಟೆಕ್ ಅಂತ ಭಾರತೀಯ ಒಂದು ಕಂಪನಿ ನಿರ್ಮಾಣ ಮಾಡ್ತಿರ್ತಕ್ಕಂತಹ ಕೋವ್ಯಾಕ್ಸಿನ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಝೈಡಸ್ ಕೆಡಿಲಾ ಅಂತಕ್ಕಂತಹ ಮತ್ತೊಂದು ಅಹಮದಾಬಾದ್ನ ಕಂಪನಿ ನಿರ್ಮಾಣ ಮಾಡ್ತಿರ್ತಕ್ಕಂತಹ ಒಂದು ವೈರಸ್ನ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂತಹದ್ದು ನಿಮಗೆ ಕಾಣಿಸ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕಾಗುತ್ತೆ. ಚಾಡಾಕ್ಸ್ 1 ಅಂತ ಹೇಳಿ, CHAD ಚಾಡ್ ಆಕ್ಸ್ 1 NCOV19. ದಯವಿಟ್ಟು ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ ಕೋವ್ಯಾಕ್ಸಿನ್ ಅಂತನೋ ಅಥವಾ ಝೆಡ್ ಕೋವಿಡ್ ಅಂತನೋ ಅಥವಾ ಚಾಡಾಕ್ಸ್ 1 ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಚಾಡ್ ಆಕ್ಸ್ 1 NCOV19 ಅಂಡ್ NCOV19 ಅಂತಕ್ಕಂತಹದ್ದು ಕೇವಲ ರೋಗದ ಹೆಸರಷ್ಟೇ. ನಾವೇನು ಕೋವಿಡ್ ಅಂತ ಕರಿತೀವಿ ಅದನ್ನ NCOV19 ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಎನ್ ಅಂತ ಹೇಳಿದ್ರೆ ನಾವೆಲ್ ಕೊರೋನಾ ವೈರಸ್ 2019 ಅಂತ ಅದರ ಫುಲ್ ಫಾರ್ಮ್ ಆಗುತ್ತೆ. ಸೊ ಚಾಡಾಕ್ಸ್ 1 NCOV19 ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಅಂಡ್ ಅದೇ ರೀತಿ ಈ ಒಂದು ಆರ್ಟಿಕಲ್ನ ಬಲಭಾಗದಲ್ಲಿ ನೀವು ಗಮನಿಸ್ತಿರ್ತಕ್ಕಂತಹದ್ದು ಏಮ್ಸ್ ಟು ಸ್ಟಾರ್ಟ್ ಫೇಸ್ 1 ಟ್ರಯಲ್ ಆಫ್ ಕೋವ್ಯಾಕ್ಸಿನ್. ನೋಡಿ, ಕೋವ್ಯಾಕ್ಸಿನ್ ಅಂತಕ್ಕಂತಹದ್ದು ಭಾರತೀಯ ಸಂಸ್ಥೆ ಆಗಿರತಕ್ಕಂತಹ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸ್ತಾ ಇರತಕ್ಕಂತಹದ್ದು. ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಮಾನವ ಟ್ರಯಲ್ಸ್ಗಳಿಗೆ ಕೂಡ ಅನುಮತಿ ಸಿಕ್ಕಿದೆ. ಮಾನವ ಪ್ರಯೋಗ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂಡ್ ನಾನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ರೋಹಟಕ್ನಲ್ಲಿರ್ತಕ್ಕಂತಹ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ, ರೋಹಟಕ್ ಎಲ್ಲಿ ಬರುತ್ತೆ, ರೋಹಟಕ್ ನಾವು ಅವತ್ತೇ ಡಿಸ್ಕಸ್ ಮಾಡಿದಂಗೆ ಹರಿಯಾಣ ರಾಜ್ಯದಲ್ಲಿ ಬರುತ್ತೆ, ದೆಹಲಿಗೆ ಸ್ವಲ್ಪ ಸಮೀಪದಲ್ಲಿ ಬರ್ತಕ್ಕಂತಹ ಒಂದು ನಗರ. ಅಲ್ಲಿನ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಮಾನವ ಒಂದು ಪ್ರಯೋಗವನ್ನು ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಈಗ ಅದರೊಟ್ಟಿಗೆ ದೆಹಲಿಯ ಏಮ್ಸ್ ಏನಿದೆ, ಏಮ್ಸ್ ಅಂತ ಹೇಳಿದ್ರೆ ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ವೈದ್ಯಕೀಯ ಸಂಸ್ಥೆ. ಸೊ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಇನ್ಸ್ಟಿಟ್ಯೂಟ್ ಏನಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಏಮ್ಸ್ ಏನಿದೆ, ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಮಾನವ ಪ್ರಯೋಗವನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ ನಮಗೆ ಈ UK ತಯಾರಾಗ್ತಿರತಕ್ಕಂತಹ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ವ್ಯಾಕ್ಸಿನ್ ಕೂಡ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಭಾರತದಲ್ಲಿ ಯಾವ ಹಂತದಲ್ಲಿ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಅದೇ ರೀತಿ ಎರಡನೇ ಒಂದು ಪ್ರಶ್ನೆ ಅಂತ ಗಮನ ಹರಿಸೋಣ. ಎರಡನೇ ಸುದ್ದಿ ಹೇಳುತ್ತೆ, IAF ಟು ಇಂಡಕ್ಟ್ 5 ರಫೇಲ್ಸ್ ಆನ್ ಜುಲೈ 29. ನೋಡಿ, ಇದು ಕೂಡ ನಮ್ಮ ಭಾರತೀಯ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ವಿಚಾರ. ಇಲ್ಲಿ IAF ಅಂತ ಹೇಳಿದ್ರೆ ಇಂಡಿಯನ್ ಏರ್ ಫೋರ್ಸ್, ಭಾರತೀಯ ವಾಯುಪಡೆ ರಫೇಲ್ ಯುದ್ಧ ವಿಮಾನಗಳನ್ನು ಜುಲೈ 29ನೇ ತಾರೀಕು ಇಂಡಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಬಿಕಾಸ್ ನಿಮಗೆ ಒಂದು ಮಾತು ನೆನಪಬೇಕು, ಭಾರತ ಎಷ್ಟೇ ದೈತ್ಯವಾದಂತಹ ಸೇನೆಯನ್ನು ಹೊಂದಿದ್ರು ಕೂಡ, ಎಷ್ಟೇ ಹಡಗುಗಳನ್ನ ಹೊಂದಿದ್ರು ಕೂಡ, ಇವತ್ತಿಗೂ ಕೂಡ ನಮ್ಮ ವಾಯುಪಡೆಯಲ್ಲಿ ವಿಮಾನಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ನೋಡಿ, ನಿಮಗೆ ಒಂದು ಹಿಂದೆ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಆ ವಿಮಾನಗಳನ್ನು ನಾವು ನೋಡೋದಾದ್ರೆ ಅಲ್ಲಿ ನಾವು ಸ್ಕ್ವಾಡ್ರನ್ಸ್ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡ್ತೀವಿ. ನೀವು ಏರ್ಫೋರ್ಸ್ ಅಲ್ಲಿ ಸ್ಕ್ವಾಡ್ರನ್ ಲೀಡರ್ ಅಂತಕ್ಕಂತಹ ಒಂದು ಹುದ್ದೆಯನ್ನು ಕೂಡ ನೋಡಿರ್ತೀರಾ. ಸ್ಕ್ವಾಡ್ರನ್ ಅಂತ ಹೇಳಿದ್ರೆ ಒಂದು ವಿಮಾನಗಳ ಗುಂಪು.
ಆ್ಯಂಡ್ ಕನ್ವೆನ್ಷನಲ್ ಆಗಿ ಒಂದು ಸ್ಕ್ವಾಡ್ರನ್ನಲ್ಲಿ ಸುಮಾರು 18 ವಿಮಾನಗಳಿರ್ತವೆ, 18 ಫೈಟರ್ ಏರ್ಕ್ರಾಫ್ಟ್ಸ್ ಇರ್ತವೆ. ನಮ್ಮ ದೇಶದಲ್ಲಿ ಒಟ್ಟು 42 ಸ್ಕ್ವಾಡ್ರನ್ಸ್ ಇರಬೇಕಾಗುತ್ತೆ. ಬಹಳ ವಿಶೇಷವಾಗಿ ನೆನಪಲ್ಲಿ ಇಟ್ಕೋಬೇಕು. ನಮ್ಮ ದೇಶದ ವಾಯುಪಡೆಯ ದೊಡ್ಡ ದೊಡ್ಡ ತಜ್ಞರು ಸೇರ್ಕೊಂಡ್ಬಿಟ್ಟು ಡಿಸೈಡ್ ಮಾಡಿರ್ತಕ್ಕಂತಹದ್ದು ಭಾರತೀಯ ವಾಯುಪಡೆಗೆ ಸುಮಾರು 42 ಸ್ಕ್ವಾಡ್ರನ್ಗಳ ಅಗತ್ಯತೆ ಇದೆ. 42 ಸ್ಕ್ವಾಡ್ರನ್ ಅಂತ ಹೇಳಿದ್ರೆ 48 ವಿಮಾನಗಳ ತಂಡಗಳು ಬೇಕಾಗುತ್ತೆ. ಯಾಕೆ ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ನಾವು ಟೂ ಫ್ರಂಟಲ್ ವಾರ್ಗೆ ಯಾವಾಗಲೂ ಸಿದ್ಧವಾಗಿರಬೇಕು. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ ನಮ್ಮ ಮೇಲೆ ಯಾವಾಗಲೂ ಕೂಡ ಕತ್ತಿಯನ್ನು ಮಸಿತಾ ಇರ್ತವೆ. ಸೊ ಇಬ್ಬರನ್ನೂ ಕೂಡ ಏಕಕಾಲಕ್ಕೆ ನಾವು ತಡೆ ಹಿಡಿಬೇಕು, ಎದುರಿಸಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ 42 ಸ್ಕ್ವಾಡ್ರನ್ ಬೇಕಾಗುತ್ತೆ. ಬಟ್ ಕಳವಳಕಾರಿ ಸಂಗತಿ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹದ್ದು ಕೇವಲ 30 ಸ್ಕ್ವಾಡ್ರನ್, 30 ಸ್ಕ್ವಾಡ್ರನ್ ಮಾತ್ರ. ಇನ್ನೂ 12 ಸ್ಕ್ವಾಡ್ರನ್ಗಳು ನಮ್ಮ ಬಳಿ ಇಲ್ಲ. ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಭಾರತೀಯ ವಾಯುಪಡೆ ಆದಷ್ಟು ವಿಮಾನಗಳ ಖರೀದಿಯನ್ನು ಮಾಡಲಿಕ್ಕೆ ನೋಡ್ತಾ ಇದೆ. ನಮ್ಮ ಭಾರತೀಯ ವಾಯುಪಡೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಮಾನಗಳು ಕಂಡು ಬರುತ್ತೆ. ಅದರಲ್ಲಿ ನಾವು ಒಂದು ಸ್ವಲ್ಪ ಪ್ರಮುಖವಾದಂತಹವನ್ನು ನಾವು ನೋಟ್ ಮಾಡ್ಕೊಳ್ಳೋದಾದ್ರೆ ರಷ್ಯಾದಿಂದ ತರಿಸ್ಕೊಂಡಿರತಕ್ಕಂತಹ ಸುಕೋಯ್ Su-30 ಅಂತಕ್ಕಂತಹದ್ದು, ಅದರ ಬಗ್ಗೆ ಕೂಡ ಹಿಂದೆ ಡಿಸ್ಕಸ್ ಮಾಡಿದ್ದೇನೆ. ಅದೇ ರೀತಿ ಇತ್ತೀಚೆಗಷ್ಟೇ MiG-29ಗೆ ಆರ್ಡರ್ ಕೊಡಲಾಗಿದೆ. ಇದನ್ನು ಕೂಡ ರಷ್ಯಾದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಅಂಡ್ MiG-21 ಬಗ್ಗೆ ಅಂತೂ ಹೇಳಿದ್ದೇನೆ. MiG-21 ನಮ್ಮ ದೇಶದ ವಾಯುಪಡೆಯಿಂದ ಹೊರಗಡೆ ಹಾಕಲಾಗ್ತಾ ಇದೆ. ಬಿಕಾಸ್ ಅದು ಹಾರುವ ಶವಪೆಟ್ಟಿಗೆ ಅಥವಾ ಫ್ಲೈಯಿಂಗ್ ಕಾಫಿನ್ ಅಂತಾನೆ ಹೆಸರಾಗಿತ್ತು. ಅದು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಅಂಡ್ ಈಗ ಈ ರಫೇಲ್ ಅನ್ನುವಂತಹ ಒಂದು ಯುದ್ಧ ವಿಮಾನ ಬರ್ತಾ ಇದೆ. ಈ ಒಂದು ತನ್ನ ಒಂದು ರಂಗದಲ್ಲಿ ಅತ್ಯಂತ ಆಧುನಿಕವಾದಂತಹ ಒಂದು ವಿಮಾನ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದನ್ನ ಪರ್ಟಿಕ್ಯುಲರ್ ಆಗಿ ನಾವು ಚೀನಾವನ್ನ ಗಮನದಲ್ಲಿ ಇಟ್ಕೊಂಡು ಆಮದು ಮಾಡ್ಕೊಳ್ತಾ ಇರತಕ್ಕಂತಹದ್ದು. ಅಂಡ್ ಈಗಂತೂ ವಿಶೇಷವಾಗಿ ಲಡಾಖ್ನಲ್ಲಿ ಅವರೇನು ನಮ್ಮ ಟೆರಿಟರಿಯ ಮೇಲೆ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ. ಅಂಡ್ ಈ ಒಂದು ಸಂದರ್ಭದಲ್ಲಿ ರಫೇಲ್ ಬಂದಿರತಕ್ಕಂತಹದ್ದು ನಮಗೆ 100ನೇ ಬಲ ಬಂದಿರುವಂತೆ ಆಗ್ತಾ ಇದೆ. ಇದು ಬಹಳ ವಿಶೇಷವಾಗಿ ಗೊತ್ತಿರಬೇಕು. ಜುಲೈ 29 ಒಳಗಡೆ ನಮ್ಮ ಒಂದು ವಾಯುಪಡೆಗೆ ಇದು ಇಂಡಕ್ಟ್ ಆಗುತ್ತೆ. ಅಂಡ್ ರಫೇಲ್ ಬಗ್ಗೆ ಮತ್ತೊಂದಷ್ಟು ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಖಂಡಿತ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಅದು ಯಾವುದೇ ಪರೀಕ್ಷೆ ಇರಬಹುದು. ತುಂಬಾ ಬೇಸಿಕ್ ಕ್ವಶನ್ ಇಂದ ಹಿಡಿದ್ಬಿಟ್ಟು ಟಾಪ್ ಎಂಡ್ ಕ್ವಶನ್ ವರೆಗೂ ಕೂಡ ಈ ರಫೇಲ್ ಮೇಲೆ ಕ್ವಶನ್ಸ್ ಆಗಬಹುದು. ನಾವೆಲ್ಲ ಆಂಗಲ್ ಇಂದ ತಿಳ್ಕೊಳ್ತಾ ಹೋಗೋಣ. ಮೂಲಭೂತವಾಗಿ ರಫೇಲ್ ಬಂದ್ಬಿಟ್ಟು ಫ್ರಾನ್ಸ್ ದೇಶದ ಒಂದು ಯುದ್ಧ ವಿಮಾನ, ಒಂದು ಫ್ರೆಂಚ್ ಯುದ್ಧ ವಿಮಾನ. ಖಂಡಿತ ಪರೀಕ್ಷೆ ಕೇಳಬಹುದು. ಇದನ್ನು ಯಾವ ದೇಶದಿಂದ ತರಿಸ್ಕೊಳ್ತಿದೀವಿ ಅಂತ ಹೇಳಿದ್ರೆ ಫ್ರಾನ್ಸ್ ದೇಶದಿಂದ ತರಿಸ್ಕೊಳ್ತಾ ಇದ್ದಾವೆ. ಅಂಡ್ ಇದನ್ನ ನಿರ್ಮಾಣ ಮಾಡ್ತಿರ್ತಕ್ಕಂತಹ ಕಂಪನಿ ಯಾವುದು ನೋಡಿ. ರಫೇಲ್ ಅಂತಕ್ಕಂತಹದ್ದು ಕೇವಲ ಒಂದು ಬ್ರ್ಯಾಂಡ್ ನೇಮ್ ಮಾತ್ರ. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಕ್ಕಂತಹ ಕಂಪನಿ ಡೆಸಾಲ್ಟ್ ಏವಿಯೇಷನ್. ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸ್ವಲ್ಪ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಸೊ ಡೆಸಾಲ್ಟ್ ಏನು ಏವಿಯೇಷನ್ ಇದೆ, ಆ ಒಂದು ಫ್ರಾನ್ಸ್ ದೇಶದ ಕಂಪನಿ ರಫೇಲ್ ಯುದ್ಧ ವಿಮಾನಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಅಂಡ್ ಇದು ಟ್ವಿನ್ ಇಂಜಿನ್ ಫೈಟರ್ ಏರ್ಕ್ರಾಫ್ಟ್, ಅಂದ್ರೆ ಇದರಲ್ಲಿ 2 ಇಂಜಿನ್ಗಳಿರುತ್ತೆ. ಒಂದು ಫೈಟರ್ ಏರ್ಕ್ರಾಫ್ಟ್ ಆಗಿರುತ್ತೆ. ನಾನು ಹಿಂದೆ ಕೂಡ ನಿಮಗೆ ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ ಇರಬಹುದು, ಅದೇ ರೀತಿ ಚಿನೂಕ್ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ ಇರಬಹುದು. ಹೀಗೆ ಬೇರೆ ಬೇರೆ ಒಂದು ಹೆಲಿಕಾಪ್ಟರ್ಗಳ ಬಗ್ಗೆ, ವಿಮಾನಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ರಫೇಲ್ ಬಂದ್ಬಿಟ್ಟು ಒಂದು ಫೈಟರ್ ಏರ್ಕ್ರಾಫ್ಟ್ ಆಗಿರುತ್ತೆ. ಇದು ಕೂಡ ತುಂಬಾ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. ಅಂಡ್ ಇದಾದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಎಳೆದ್ಬಿಟ್ಟು ಥಿಂಕ್ ಮಾಡ್ತಾ ಹೋಗೋದಾದ್ರೆ ನೋಡಿ, ರಫೇಲ್ ಅಂತ ನಾವು ಕೇವಲ ಯುದ್ಧ ವಿಮಾನಗಳಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ರಂಗಗಳಲ್ಲಿ ಕೂಡ ಕೇಳಿಸ್ಕೊಳ್ತಾ ಇರ್ತೀವಿ. ಅದರಲ್ಲಿ ಬಹುತೇಕ ನೀವೆಲ್ಲರೂ ಕೂಡ ನೋಡಿರಬಹುದು ರಫೇಲ್ ನಡಾಲ್ ಅಂತ ಹೇಳಿ. ನೋಡಿ, ರಫೇಲ್ ಕೇವಲ ಯುದ್ಧ ವಿಮಾನ ಮಾತ್ರವಲ್ಲ. ಹಂಗೆ ನೋಡಿದ್ರೆ ಫ್ರೆಂಚ್ ಭಾಷೆಯಲ್ಲಿ ರಫೇಲ್ ಅಂತ ಹೇಳಿದ್ರೆ ಗಸ್ಟ್ ಆಫ್ ವಿಂಡ್, ಅಂದ್ರೆ ಬಹಳ ತ್ವರಿತಗತಿಯಲ್ಲಿ ಸಾಗ್ತಿರ್ತಕ್ಕಂತಹ ಗಾಳಿ ಅಥವಾ ಮಾರುತ ಅಂತ ಹೇಳಿ. ಇನ್ನು ಫಾಸ್ಟ್ ಆಗಿ ಗಾಳಿ ಬರುತ್ತೆ, ಅದನ್ನ ರಫೇಲ್ ಅಂತ ಫ್ರೆಂಚ್ ಭಾಷೆಯಲ್ಲಿ ಕರೀತಾರೆ. ಸೊ ಗಸ್ಟ್ ಆಫ್ ವಿಂಡ್ ಅಂತ ಕರಿಬಹುದು. ಅಂಡ್ ಅದು ಕೇವಲ ಒಂದು ರಫೇಲ್ನ ಮೀನಿಂಗ್ ಆಗುತ್ತೆ. ಬಟ್ ರಫೇಲ್ ಪದದ ಸ್ವಲ್ಪ ನಾವು ಡೀಪ್ ಆಗಿ ಹುಡುಕ್ತಾ ಹೋಗೋದಾದ್ರೆ ರಫೇಲ್ ನಡಾಲ್ ನಮಗೆ ಕಾಣಕ್ಕೆ ಸಿಗ್ತಾರೆ. ರಫೇಲ್ ನಡಾಲ್ ಬಂದ್ಬಿಟ್ಟು ಸ್ಪೇನ್ ದೇಶದ ಒಬ್ಬ ಪ್ರಖ್ಯಾತ ಟೆನ್ನಿಸ್ ಆಟಗಾರ. ಇವರು ಹಲವಾರು ಬಾರಿ ಗ್ರ್ಯಾಂಡ್ ಸ್ಲಾಮ್ಗಳನ್ನ ವಿಜೇತರಾಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಫ್ರೆಂಚ್ ಓಪನ್ ಅನ್ನ ಇವರು ಸದಾ ಗೆಲ್ತಾ ಇರ್ತಾರೆ. ಬಿಕಾಸ್ ನಿಮಗೆ ಒಂದು ಮಾತು ಗೊತ್ತಿರಬೇಕು, ಪ್ರಪಂಚದ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಫ್ರೆಂಚ್ ಓಪನ್ ಕೂಡ ಒಂದು. ರಫೇಲ್ ನಡಾಲ್ ಫ್ರಾನ್ಸ್ ದೇಶದವರಲ್ಲ, ಅವರ ಹೆಸರು ರಫೇಲ್ ಇದ್ರು ಕೂಡ ಅವರು ಸ್ಪೇನ್ ದೇಶದವರು. ಅವ್ರು ಯಾಕೆ ಫ್ರೆಂಚ್ ಓಪನ್ ಅನ್ನೇ ಜಾಸ್ತಿ ಗೆಲ್ತಾರಪ್ಪ ಅಂತ ಹೇಳಿದ್ರೆ ಫ್ರೆಂಚ್ ಓಪನ್ ಅನ್ನ ಮಣ್ಣಿನ ಕೋರ್ಟ್ ಮೇಲೆ ಆಡಿಸಲಾಗುತ್ತೆ. ಮಣ್ಣಿನ ಕ್ರೀಡಾಂಗಣ ಅಥವಾ ಅದನ್ನ ಕ್ಲೇ ಕೋರ್ಟ್ ಅಂತ ಕರಿಬಹುದು. ಸೊ ಕ್ಲೇ ಕೋರ್ಟ್ ನ ಇವರು ಒಬ್ಬ ಕಿಂಗ್ ಅಂತಾನೆ ಕರೆಸ್ಕೊಳ್ತಾರೆ. ಅಂಡ್ ಆಲ್ಸೋ ಅವ್ರನ್ನ ಸ್ಪೇನ್ ನ ಗೂಳಿ ಅಥವಾ ಬುಲ್ ಆಫ್ ಸ್ಪೇನ್ ಅಂತ ಕೂಡ ಕರೆಯಲಾಗುತ್ತೆ. ಬಿಕಾಸ್ ಸ್ಪೇನ್ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಬುಲ್ ಫೈಟ್. ಈ ಗೂಳಿ ಕಾಳಗವನ್ನ ಅಲ್ಲಿನ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ರಫೇಲ್ ನಡಾಲ್ ಅವ್ರನ್ನ ಸ್ಪೇನ್ ನ ಗೂಳಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ನಿಮಗೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ಅರ್ಥ ಆಗ್ತಾ ಹೋಯ್ತು. ಹೀಗೆ ಮಾಡಿದಾಗ ನೀವು ನಿಮ್ಮ ನಾಲೆಡ್ಜ್ ನ ಹಾರಿಝೋನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ರಫೇಲ್ ನಡಾಲ್ ಆಯ್ತು. ಅಂಡ್ ಮತ್ತೆ ಎಲ್ಲಿ ನೀವು ರಫೇಲ್ ಬಗ್ಗೆ ಕೇಳಿರ್ತೀರಾ, ನೀವು ಬೇಸಿಕಲ್ ಆಗಿ ಸ್ವಲ್ಪ ನಮ್ಮ ಇತಿಹಾಸವನ್ನ ಮೆಲುಕು ಹಾಕ್ತಾ ಹೋಗೋದಾದ್ರೆ 1498ನೇ ಇಸ್ವಿಯಲ್ಲಿ ವಾಸ್ಕೋಡಾ ಗಾಮಾ ಒಬ್ಬ ಪೋರ್ಚುಗೀಸ್ ನಾವಿಕ, ಈತ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಭಾರತದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಗೆ ಬಂದು ತಲುಪ್ತಾನೆ 1498ನಲ್ಲಿ. ಅಂಡ್ ಆತ ಬರಬೇಕಾದ್ರೆ ಒಟ್ಟು 4 ಹಡಗುಗಳು ಅವನ ಜೊತೆ ಕಂಪನಿ ಆಗಿರ್ತವೆ. ಅಂಡ್ ಆ ಒಂದು ತಂಡದ ಫ್ಲಾಗ್ಶಿಪ್ ಯಾವುದು,
ಮುನ್ನಡೆಸ್ತಿದ್ದಂತಹ ಶಿಪ್ ಯಾವುದು ಅಂತ ಹೇಳಿದ್ರೆ ಸಾವೋ ಗ್ಯಾಬ್ರಿಯಲ್. ಸೊ ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂತಹ ಒಂದು ಶಿಪ್ನಲ್ಲಿ ಆತ ಬಂದಿರ್ತಾನೆ, ಬಟ್ ಆತನ ಜೊತೆಗೆ ಇನ್ನೂ 3 ಹಡಗುಗಳು ಕೂಡ ಇರ್ತವೆ. ಅಂಡ್ ಅದರಲ್ಲಿ ಇರತಕ್ಕಂತಹ ಒಂದು ಹಡಗೆ ಸಾವೋ ರಫೇಲ್. ಸೊ ನೋಡಿ, ರಫೇಲ್ ಅನ್ನುವಂತಹ ಒಂದು ಶಬ್ದದಲ್ಲಿ ನೀವು ಬೇರೆ ಬೇರೆ ಕ್ರೀಡಾರಂಗ ಇರಬಹುದು, ಇತಿಹಾಸ ಇರಬಹುದು, ಅಥವಾ ನಮ್ಮ ರಕ್ಷಣಾ ವ್ಯವಸ್ಥೆ ಇರಬಹುದು, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಕಲ್ತ್ಕೊಳ್ತಾ ಹೋದ್ರಿ. ಸೊ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಬಹುದಪ್ಪ ಅಂತ ಹೇಳಿದ್ರೆ, ವಾಸ್ಕೋ ಡ ಗಾಮ ಬಂದಂತಹ ವರ್ಷ ಬಹಳ ಸಿಂಪಲ್, 1498. ಅವನು ಯಾವ ದೇಶದವನು? ಪೋರ್ಚುಗಲ್ ದೇಶದವನು. ಅಂಡ್ ಅದೇ ರೀತಿ ಅವನು ಬಂದಂತಹ ಹಡಗು ಸಾವೋ ಗೇಬ್ರಿಯಲ್. ಅಂಡ್ ಅವನ ಜೊತೆ ಬಂದಿದ್ದಂತಹ ಮತ್ತೊಂದು ಒಟ್ಟು 3 ಹಡಗುಗಳು ಬಂದಿರ್ತವೆ ಅದ್ರ ಜೊತೆಗೆ. ಅದರಲ್ಲಿ ಒಂದು ಹಡಗಿನ ಹೆಸರು ಸಾವೋ ರಫೇಲ್. ಅಂಡ್ ಇಷ್ಟನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದೇ ರೀತಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಡೀಪ್ ಆಗಿ ಇಳಿದ್ಬಿಟ್ಟು ಕಲ್ತ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಇಲ್ಲಿ ನಿಮಗೆ ರಫೇಲ್ ಯುದ್ಧ ವಿಮಾನದ ಒಂದು ಫೋಟೋ ಕಾಣಿಸ್ತಾ ಇದೆ. ಬಹಳಷ್ಟು ಅತ್ಯಾಧುನಿಕವಾಗಿರತಕ್ಕಂತಹ ಒಂದು ಯುದ್ಧ ವಿಮಾನ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಭಾರತೀಯ ವಾಯುಪಡೆಯ ಒಂದು ಸಿಂಬಲ್ ಕೂಡ ಕಾಣಿಸ್ಕೊಳ್ತಾ ಇದೆ, ಇಂಡಿಯನ್ ಏರ್ಫೋರ್ಸ್. ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ವಾರ್ಶಿಪ್ಸ್ ಮೀಟ್ US ಸ್ಟ್ರೈಕ್ ಗ್ರೂಪ್. ನೋಡಿ, ನಿನ್ನೆ ಮತ್ತೊಂದು ಮಹತ್ತರವಾದಂತಹ ಘಟನೆ ಭಾರತೀಯ ಸಾಗರದಲ್ಲಿ ನಡೆದಿದೆ. ಏನು ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ಇದೆ, ಅಲ್ಲಿ ಮತ್ತೊಂದು ಮಹತ್ತರವಾದಂತಹ ಘಟನೆ ನಡೆದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಭಾರತ ಮತ್ತು ಅಮೆರಿಕ ದೇಶದ ಹಡಗುಗಳು ಒಂದು ಸಮರಾಭ್ಯಾಸದಲ್ಲಿ ತೊಡ್ಕೊಂಡಿದ್ವು. ನೋಡಿ, ಯಾವಾಗಲೂ ಕೂಡ ಈ ಮಿತ್ರ ರಾಷ್ಟ್ರಗಳು ಬೇರೆ ಬೇರೆ ಸಮರಾಭ್ಯಾಸಗಳಲ್ಲಿ ತೊಡ್ಕೊಳ್ತಾ ಇರ್ತವೆ. ನಾವು ಕೂಡ ಏನು ನೊಮ್ಯಾಡಿಕ್ ಎಲಿಫೆಂಟ್ ಇರಬಹುದು, ಹೀಗೆ ಬೇರೆ ಬೇರೆ ಈ ಸಮರಾಭ್ಯಾಸಗಳ ಕುರಿತು ನೋಡ್ತಾ ಇರ್ತೀವಿ. ಬಟ್ ನಿನ್ನೆ ನಡೆದಿರೋದು ಅದೊಂದು ಈ ವಾರ್ ಎಕ್ಸರ್ಸೈಸ್ ಅಲ್ಲ, ಬದಲಾಗಿ ನೀವು ನೋಡ್ತಿರೋ ರೀತಿ ಪ್ಯಾಸೆಕ್ಸ್ ಅಂತೇಳಿ. ಎಲ್ಲರೂ ಕೂಡ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನೋಟ್ಬುಕ್ ಅಲ್ಲಿ. ಪ್ಯಾಸೆಕ್ಸ್ ಅಥವಾ ಅದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಪ್ಯಾಸೇಜ್ ಎಕ್ಸರ್ಸೈಸ್. ಯಾವ ರೀತಿ ವಾರ್ ಎಕ್ಸರ್ಸೈಸ್ ಅಥವಾ ಸಮರಾಭ್ಯಾಸ ಅಂತ ಕರಿತೀವಿ, ಅದೇ ರೀತಿ ಪ್ಯಾಸೇಜ್ ಎಕ್ಸರ್ಸೈಸ್ ಬೇರೆ ಏನು ಮಾಡಲ್ಲ, ಬದಲಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಎರಡೂ ದೇಶದ ಹಡಗುಗಳು ಕೋಆರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು, ಸಂಯೋಜನೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮೂವ್ ಆಗ್ತವೆ, ಕೇವಲ ಚಲನೆಯನ್ನ ಮಾಡ್ತವೆ. ಅಂಡ್ ಇದು ಯಾಕೆ ಬಹಳ ಪ್ರಮುಖ ಅಂತ ಹೇಳಿದ್ರೆ, ಇಲ್ಲಿ ಅಮೆರಿಕ ದೇಶದ ಒಂದು ಹಡಗು ಭಾಗವಹಿಸಿದ್ದು. ಅದರ ಹೆಸರು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ರೀತಿ USS ನಿಮಿಡ್ಸ್ ಅಂತೇಳಿ. ನೀವು ಮತ್ತೊಮ್ಮೆ ಇದನ್ನ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಪಾಸ್ ಮಾಡ್ಬಿಟ್ಟು. USS ನಿಮಿಡ್ಸ್ ತುಂಬಾ ಪ್ರಮುಖವಾಗಿರುತ್ತೆ. ಬಿಕಾಸ್ ಇದು ಪ್ರಪಂಚದ ಅತ್ಯಂತ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ಯುದ್ಧ ವಿಮಾನ ವಾಹಕ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇನೆ, ಯಾವುದೇ ಒಂದು ದೇಶ ಈ ಒಂದು ಯುದ್ಧಗಳಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅದರ ಬಳಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ಯುದ್ಧ ವಿಮಾನ ವಾಹಕಗಳು ಇರಬೇಕಾಗತ್ತೆ. ಭಾರತದಲ್ಲೂ ಕೂಡ ಪ್ರಸಕ್ತವಾಗಿ INS ವಿಕ್ರಾಂತ್ ಇದೆ. ಅಂಡ್ ಅದೇ ರೀತಿ ಅಮೆರಿಕದಲ್ಲಿ ಹಲವಾರು ಈ ಒಂದು ಯುದ್ಧ ವಿಮಾನ ವಾಹಕಗಳಿದ್ದಾವೆ. ಅದರಲ್ಲಿ USS ರೊನಾಲ್ಡ್ ರೇಗನ್ ಒಂದು ಬರುತ್ತೆ. ಅಂಡ್ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಯುದ್ಧ ವಿಮಾನ ವಾಹಕ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು ಅಂತ ಹೇಳಿದ್ರೆ ಅಮೆರಿಕ ದೇಶದ USS ನಿಮಿಡ್ಸ್ ಅಂತಕ್ಕಂತಹದ್ದು. ನೋಡಿ, ಒಂದು ವಿಶೇಷವಾಗಿ ಗಮನಿಸ್ತಾ ಇದ್ದೀರಾ, ಅಮೆರಿಕದ ಶಿಪ್ಗಳಿಗೆ USS ಅಂತ ಬರುತ್ತೆ, ಇಂಡಿಯನ್ ಶಿಪ್ಗಳಿಗೆ INS ಶಿವಾಲಿಕ್, INS ಕಾಂಡೇರಿ, ಹೀಗೆ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಇದರ ಒಂದು ಇತಿಹಾಸವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಮಗೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ HMS ಅಂತ ಇರ್ತಾ ಇದ್ದು, HMS ಕಾಂಡೇರಿ, HMS ತಲ್ವಾರ್, ಹೀಗೆ ಬೇರೆ ಬೇರೆ ಇರ್ತಾ ಇತ್ತು. HMS ಅಂತ ಹೇಳಿದ್ರೆ ಹಿಸ್ ಮೆಜೆಸ್ಟೀಸ್ ಶಿಪ್. ಬಟ್ ಈಗ INS ಅಂತ ಇರುತ್ತೆ, ಇಂಡಿಯನ್ ನ್ಯಾವಲ್ ಶಿಪ್. ಅದರ ಫುಲ್ ಫಾರ್ಮ್ ಕೂಡ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ಯುನೈಟೆಡ್ ಸ್ಟೇಟ್ಸ್ ಶಿಪ್ ಆಗುತ್ತೆ. ನಿಮಿಡ್ಸ್ ಅಂತ ಹೇಳಿ ಪ್ರಪಂಚದ ಅತ್ಯಂತ ದೊಡ್ಡದು. ಅಂಡ್ ಇದರೊಟ್ಟಿಗೆ ಭಾರತದ ಸುಮಾರು 4 ಹಡಗುಗಳು ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ವು. ಯಾವಪ್ಪ ಅಂತ ಹೇಳಿದ್ರೆ INS ಶಿವಾಲಿಕ್, INS ಸಹ್ಯಾದ್ರಿ, INS ಕಮೋರ್ಟಾ ಮತ್ತು INS ರಾಣಾ. ಈ 4 ಶಿಪ್ಗಳು ಕೂಡ ಅಮೆರಿಕದ ಒಟ್ಟು 4. ಈ USS ನಿಮಿಡ್ಸ್ ಮಾತ್ರ ಬಹಳ ಪ್ರಮುಖವಾಗುತ್ತೆ. ಅದರ ಜೊತೆಗೆ ಮತ್ತೆ 3 ಹಡಗುಗಳಿದ್ವು. ಈ 4 ಹಡಗುಗಳು, ಭಾರತೀಯ 4 ಹಡಗುಗಳ ಜೊತೆ ಇಲ್ಲಿ ಒಂದು ಪ್ಯಾಸೆಕ್ಸ್ ಅನ್ನುವಂತಹ ಒಂದು ಅಭ್ಯಾಸದಲ್ಲಿ ತೊಡಕೊಂಡಿದ್ವು. ಅಂಡ್ ಮತ್ತೊಂದು ವಿಚಾರವನ್ನು ಗಮನಿಸ್ತಾ ಇದ್ದೀರಾ. ಅಂಡ್ ಇತ್ತೀಚೆಗಷ್ಟೇ ಈ ಒಂದು USS ನಿಮಿಡ್ಸ್ ಬಹಳ ಸುದ್ದಿಯಲ್ಲಿತ್ತು. ಕಾರಣ, ಇದು ದಕ್ಷಿಣ ಚೀನಾ ಸಮುದ್ರಕ್ಕೆ ತೆರಳಿತ್ತು. ಒಂದ್ ಮಾತು ನಿಮಗೆ ಗೊತ್ತಿರಬೇಕು, ದಕ್ಷಿಣ ಚೀನಾ ಸಮುದ್ರ ಅಂತ ಹೇಳಿದ್ರೆ ಪ್ರಪಂಚದ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಹೆಚ್ಚು ವಿವಾದದಿಂದ ಕೂಡಿರತಕ್ಕಂತಹ ಒಂದು ಸಮುದ್ರ ಪ್ರದೇಶ. ಅಲ್ಲಿಗೆ ಯಾಕೆ ಈ USS ಶಿಪ್ ಹೋಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಇರತಕ್ಕಂತಹ ಅಮೆರಿಕ ದೇಶದ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಅಲ್ಲಿ ಅಮೆರಿಕದ ಬೇರೆ ಬೇರೆ ಮಿತ್ರ ರಾಷ್ಟ್ರಗಳು ಬರುತ್ತೆ, ಜಪಾನ್ ಬರುತ್ತೆ, ವಿಯೆಟ್ನಾಂ ಬರುತ್ತೆ, ಫಿಲಿಪೈನ್ಸ್ ಇರಬಹುದು, ಅದೇ ರೀತಿ ನಿಮಗೆ ತೈವಾನ್ ಇರಬಹುದು. ಅಂತಹ ರಾಷ್ಟ್ರಗಳ ಆತ್ಮಸ್ಥೈರ್ಯವನ್ನು ವೃದ್ಧಿಸುವಂತಹ ದೃಷ್ಟಿಯಿಂದ ಅಮೆರಿಕ ತನ್ನ ಇಂತಹ ದೈತ್ಯ ಹಡಗುಗಳನ್ನು ಆ ಒಂದು ಪ್ರದೇಶಕ್ಕೆ ಕಳಿಸ್ಕೊಟ್ಟಿತ್ತು. ಅಲ್ಲಿ ಅವರು ಒಂದಷ್ಟು ಅಭ್ಯಾಸಗಳನ್ನು ಮಾಡಿಬಿಟ್ಟು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಂಡಮಾನ್ ನಿಕೋಬಾರ್ ಸಮೀಪದಲ್ಲಿ ಭಾರತದೊಂದಿಗೆ ಈ ಪ್ಯಾಸೆಕ್ಸ್ ಎಕ್ಸರ್ಸೈಸ್ ಕೂಡ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನೀವು ಅಲ್ಲಿ ಕೆಳಭಾಗದಲ್ಲಿ ವೀಕ್ಷಣೆ ಮಾಡೋದಾದ್ರೆ ನಿಮಗಲ್ಲಿ ಈ ಸ್ಟ್ರೈಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಸ್ಟ್ರೈಟ್ಸ್ ಅಂತ ಕಾಣಿಸ್ಕೊಳ್ತಾ ಇದೆ. ಒಂದು ಜಲಸಂಧಿ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಪ್ರಪಂಚದ ಒನ್ ಆಫ್ ದಿ ಬಿಸಿಯೆಸ್ಟ್ ಸ್ಟ್ರೈಟ್ಸ್ ಅಂತಾನೆ ಹೇಳ್ಬಹುದು. ಆ ಒಂದು ಜಲಸಂಧಿಯ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಮ್ಯಾಪ್ ಅನ್ನು ಇನ್ಕ್ಲೂಡ್ ಮಾಡಿದ್ದೀನಿ, ಸೊ ದಟ್ ನಿಮಗೆ ಜಿಯೋಗ್ರಫಿ, ಭೂಗೋಳದಿಂದ ಪ್ರಶ್ನೆಗಳು ಬಂದರೂ ಕೂಡ ನೀವು ಆನ್ಸರ್ ಮಾಡೋಕ್ಕೆ ಸುಲಭವಾಗಬೇಕು. ಸೊ ಇಲ್ಲಿ ಕಾಣಿಸ್ಕೊಳ್ತಾ ಇದೆ, ಏನು ಒಂದು ಪಿಂಕ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ಅದನ್ನೇ ನಾವು ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಕರಿತೀವಿ. ಮಲಕ್ಕಾದ ಜಲಸಂಧಿ ಅಂತ ಕನ್ನಡದಲ್ಲಿ ಕರಿಬಹುದು. ಅತ್ಯಂತ ಪ್ರಮುಖವಾಗಿರುತ್ತೆ. ಬಿಕಾಸ್ ಈ ಒಂದು ಭಾಗಕ್ಕೆ
ಬರಬೇಕು ಇಲ್ಲಿರ್ತಕ್ಕಂತಹ ದೇಶಗಳು ಅಂತ ಹೇಳಿದ್ರೆ ಇದೇ ಸ್ಟ್ರೈಟ್ ಆಫ್ ಮಲಕ್ಕಾರನ್ನ ಅವು ಬಳಕೆ ಮಾಡ್ಕೋಬೇಕಾಗುತ್ತೆ. ಸೊ ಸಾಕಷ್ಟು ಹಡಗುಗಳು ವಾಣಿಜ್ಯ ಉದ್ದೇಶದಿಂದ ಮತ್ತು ಈ ರಕ್ಷಣಾ ಉದ್ದೇಶದಿಂದ ಅಲ್ಲಿ ತೆರಳ್ತಾ ಇರ್ತವೆ. ಆ್ಯಂಡ್ ಅದು ಎಕ್ಸಾಕ್ಟ್ಲಿ ಯಾವ ಪ್ರದೇಶದಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರಬಹುದು, ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಬರ್ತಾ ಇದೆ. ಅತ್ಯಂತ ಪ್ರಮುಖವಾಗಿರುತ್ತೆ. ಮಲಕ್ಕಾ ಹೆಸರಲ್ಲೇ ತೋರಿಸ್ಬಿಡುತ್ತೆ ಅದು ಮಲೇಷಿಯಾಗೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಸೊ ಮಲೇಷಿಯಾ ಮತ್ತು ಇಂಡೋನೇಷಿಯಾ ದೇಶಗಳ ನಡುವೆ ಬರ್ತಕ್ಕಂತಹ ಅಥವಾ ಎರಡು ದೇಶಗಳನ್ನ ಬೇರ್ಪಡಿಸ್ತಕ್ಕಂತಹ ಜಲಸಂಧಿ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಮಲಕ್ಕಾ ಸ್ಟ್ರೈಟ್. ಅಂಡ್ ಇಲ್ಲಿ ಸಿಂಗಾಪುರ್ನ ಕೂಡ ಗಮನಿಸ್ತಾ ಇದ್ದೀರಾ. ಈ ಭಾಗ ಏನ್ ಬರುತ್ತೆ, ಮಲೇಷಿಯಾದ ತುದಿ ಟಿಪ್ ಏನ್ ಬರುತ್ತೆ ಅದು ಸಿಂಗಾಪುರ್ ದೇಶ, ಬಹಳ ಚಿಕ್ಕವಾಗಿರ್ತಕ್ಕಂತಹ ಒಂದು ದೇಶ. ಅಂಡ್ ಈ ಭಾಗದಲ್ಲಿ ನಿಮಗೆ ಸುಮಾತ್ರಾ ದ್ವೀಪ ನೋಡಿ. ಬೇಸಿಕಲಿ ಇದು ಸಂಪೂರ್ಣವಾಗಿ ಇಂಡೋನೇಷಿಯಾ ಆಗಿರುತ್ತೆ. ನೀವು ಇಂಡೋನೇಷಿಯಾ ಅಂದ ತಕ್ಷಣ ಇಷ್ಟೇ ಅನ್ಕೋಬಾರ್ದು, ಈ ಸಂಪೂರ್ಣ ಇಂಡೋನೇಷಿಯಾ ನ್ಯೂ ಗಿನಿಯಾದಿಂದ ಹಿಡಿದ್ಬಿಟ್ಟು ಇದು ಸಂಪೂರ್ಣ ಇಂಡೋನೇಷಿಯಾ ಆಗಿರುತ್ತೆ. ಅದು ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ, ಸುಮಾರು 17,000 ದ್ವೀಪಗಳು ಇಂಡೋನೇಷಿಯಾದಲ್ಲಿ ಕಂಡುಬರುತ್ತೆ ಅಂತ ಕೂಡ ನಾನು ಹಿಂದೆ ಹೇಳಿದ್ದೇನೆ. ಸೊ ಈ ದೊಡ್ಡದಾಗಿ ಕಂಡುಬರ್ತಿರ್ತಕ್ಕಂತಹ ದ್ವೀಪ ಏನಿದೆ ಅದು ಇಂಡೋನೇಷಿಯಾಗೆ ಸೇರಿದಂತಹ ಸುಮಾತ್ರಾ. ನೀವು ಜಾವಾ ಸುಮಾತ್ರಾ ಬಗ್ಗೆ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ, ಇದೇ ಆ ಸುಮಾತ್ರಾ ದ್ವೀಪ. ಅಂಡ್ ಈ ಭಾಗದಲ್ಲಿ ಕಂಡುಬರ್ತಿರ್ತಕ್ಕಂತಹದ್ದು ಜಾವಾ ದ್ವೀಪ. ಸೊ ಜಾವಾ ಸುಮಾತ್ರಾ, ಇದು ಬೋರ್ನಿಯೋ ಅಂತಕ್ಕಂತಹ ಒಂದು ಭಾಗ, ಅದು ಕೂಡ ಇಂಡೋನೇಷಿಯಾಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅಂಡ್ ಇಲ್ಲಿ ಮಲೇಷಿಯಾ ಮತ್ತು ಇಂಡೋನೇಷಿಯಾ ನಡುವೆ ಸ್ಟ್ರೈಟ್ ಆಫ್ ಮಲಕ್ಕಾ ಕಂಡುಬರುತ್ತೆ. ಅಂಡ್ ನಿಮಗೆ ಇಲ್ಲಿ ದಕ್ಷಿಣ ಚೀನಾ ಸಮುದ್ರ ಕಂಡುಬರುತ್ತೆ, ಅತ್ಯಂತ ವಿವಾದಾತ್ಮಕವಾಗಿರ್ತಕ್ಕಂತಹದ್ದು. ನಿಮಗೆ ಇಲ್ಲಿ ವಿಯೆಟ್ನಾಂ ಕಂಡುಬರ್ತಾ ಇದೆ, ಹಾಂಗ್ಕಾಂಗ್, ತೈವಾನ್ ಕಂಡುಬರ್ತಾ ಇದೆ. ಅಂಡ್ ಇದೇ ರೀತಿ ಫಿಲಿಪೈನ್ಸ್ ಕಂಡುಬರ್ತಾ ಇದೆ. ಸೊ ಎಲ್ಲಾ ದೇಶಗಳು ಕೂಡ ದಕ್ಷಿಣ ಚೀನಾ ಸಮುದ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲಿಕ್ಕೆ ಹೆಣಗಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಆ ಒಂದು ಪ್ರದೇಶದಲ್ಲಿ ಚೀನಾ ತನ್ನ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಅದು ಕೂಡ ನೀವು ತುಂಬಾ ಪ್ರಮುಖವಾಗುತ್ತೆ, ಪರೀಕ್ಷೆಯಲ್ಲಿ ನೇರವಾಗಿ ಕೇಳಬಹುದು. ಈಗ ಮುಂದಿನ ಸುದ್ದಿಯನ್ನು ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಫಾಲೋವಿಂಗ್ ಹೈಕೋರ್ಟ್ ವರ್ಡಿಕ್ಟ್ ರಮೇಶ್ ಕುಮಾರ್ ಕಾಲ್ಸ್ ಆನ್ ಎಪಿ ಗವರ್ನರ್. ಇದರ ಕುರಿತಾಗಿ ಹಿಂದೆನೇ ಡಿಸ್ಕಸ್ ಮಾಡಿದ್ದಾನೆ ನೋಡಿ. ನಿಮಗೆ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಎನ್ ರಮೇಶ್ ಕುಮಾರ್ ಅಂತೇಳಿ ಒಬ್ಬ ಹಿರಿಯ IAS ಅಧಿಕಾರಿ. ಅವರು ಇತ್ತೀಚಿನವರೆಗೂ ಕೂಡ ಆಂಧ್ರ ಪ್ರದೇಶದ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಗಿದ್ರು, ಅದರ ಕನ್ನಡದಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಾಗಿದ್ರು. ಒಂದ್ ಮಾತು ನೆನ್ಪಿಟ್ಕೋಬೇಕು, ರಾಜ್ಯ ಚುನಾವಣಾ ಆಯುಕ್ತರನ್ನ ಆಯಾ ರಾಜ್ಯ ಸರ್ಕಾರಗಳೇ ನೇಮಕಾತಿ ಮಾಡ್ತವೆ. ಅವರು ಜಾರಿಗೆ ತಂದಿರತಕ್ಕಂತಹ ಪಂಚಾಯಿತಿ ರಾಜ್ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮೂಲ ಸಂವಿಧಾನದಲ್ಲಿ ಈ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಸ್ತಿತ್ವದಲ್ಲಿ ಇರಲಿಲ್ಲ. ಬದಲಾಗಿ ಅವ್ರನ್ನ 1993ರ 73-74ನೇ ಸಂವಿಧಾನಿಕ ತಿದ್ದುಪಡಿ ಏನು ಬರುತ್ತೆ ಅದರ ಮೂಲಕ ಹೊಸದಾಗಿ ಈ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ನಮ್ಮ ಸಂವಿಧಾನದ ಆರ್ಟಿಕಲ್ 243K, ನಮ್ಮ ಎಲೆಕ್ಷನ್ ಕಮಿಷನ್ 324 ಆದ್ರೆ ಇವು ರಾಜ್ಯ ಚುನಾವಣಾ ಆಯೋಗ ಬಂದ್ಬಿಟ್ಟು 243K ಒಂದು ಕಾಯ್ದೆ ಒಂದು ವಿಧಿಯ ಅಡಿಯಲ್ಲಿ ಬರುತ್ತೆ. ಅಂಡ್ ಇವರ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಪಂಚಾಯಿತಿ ಚುನಾವಣೆಗಳು ಮತ್ತು ಮುನಿಸಿಪಾಲಿಟಿ ಚುನಾವಣೆಗಳನ್ನ ನಡೆಸ್ತಕ್ಕಂತಹದ್ದು. ಅಂಡ್ ಅದನ್ನು ಹೊರತುಪಡಿಸ್ಬಿಟ್ಟು ಬೇರೆಲ್ಲ ಚುನಾವಣೆಗಳನ್ನ ನಮ್ಮ ಕೇಂದ್ರ ಚುನಾವಣಾ ಆಯೋಗವೇ ನಿರ್ವಹಿಸುತ್ತೆ. ಅಂಡ್ 243K ಪ್ರಕಾರ ಅವರು ಪಂಚಾಯಿತಿ ಚುನಾವಣೆಗಳನ್ನ ನಡೆಸ್ತಾರೆ. ಅದೇ ರೀತಿ 243ZA ಅನ್ನುವಂತಹ ಒಂದು ವಿಧಿಯ ಅಡಿಯಲ್ಲಿ ಅವರು ಮುನಿಸಿಪಾಲಿಟಿಯ ಚುನಾವಣೆಗಳನ್ನು ಕೂಡ ನಡೆಸ್ತಾರೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಅವರನ್ನ ಆಯಾ ರಾಜ್ಯಗಳ ಪಂಚಾಯಿತಿ ರಾಜ್ ಕಾನೂನೇನಿರುತ್ತೆ ಅದರ ಅಡಿಯಲ್ಲಿ ಅದರ ಅನುಗುಣವಾಗಿ ಅವರನ್ನ ನೇಮಕಾತಿ ಮಾಡಲಾಗುತ್ತೆ. ಅಂಡ್ 1994ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶದ ಪಂಚಾಯತ್ ರಾಜ್ ಆಕ್ಟ್ ಅನ್ನ ಜಾರಿಗೆ ತರಲಾಗಿತ್ತು, ಅದರ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡಲಾಗಿತ್ತು. ಬಟ್ ಅವ್ರನ್ನ ಒಂದ್ಸರಿ ನೇಮಕ ಮಾಡಿಬಿಟ್ರೆ ಅವ್ರನ್ನ ಪದಚ್ಯುತಗೊಳಿಸೋದು ಬಹಳ ಕಷ್ಟ. ಅವ್ರನ್ನ ನೀವೇನಾದ್ರೂ ಪದವಿಯಿಂದ ಇಳಿಸಬೇಕು ಅಂತ ಹೇಳಿದ್ರೆ ನೀವು ಹೈಕೋರ್ಟ್ ಜಡ್ಜ್ ಏನಿದ್ದಾರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾವ ರೀತಿ ಪದಚ್ಯುತಗೊಳಿಸ್ತಾರೋ ಅದೇ ಒಂದು ಕ್ಲಿಷ್ಟಕರವಾದಂತಹ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರಿಗೂ ಎನ್ ರಮೇಶ್ ಕುಮಾರ್ ಅವರಿಗೂ ಸ್ವಲ್ಪ ವೈಮನಸ್ಸು ಉಂಟಾಯಿತು. ಸೊ ಅವ್ರನ್ನ ಕೆಳಗಿಳಿಸಲಿಕ್ಕೆ ಅವರು ಒಂದು ಮಾರ್ಗವನ್ನ ಹೊಕ್ಕರು. ಅದ್ಯಾವ ಮಾರ್ಗನಪ್ಪ ಅಂತ ಹೇಳಿದ್ರೆ ಆ 1994ರ ಪಂಚಾಯತ್ ರಾಜ್ ಕಾಯ್ದೆ ಏನಿದೆ ಅದಕ್ಕೆ ಒಂದು ಸುಗ್ರೀವಾಜ್ಞೆಯ ಮೂಲಕ ತಿದ್ದುಪಡಿಯನ್ನು ತಂದ್ರು. ಯಾವ ರೀತಿ ತಿದ್ದುಪಡಿಯನ್ನು ತಂದ್ರಪ್ಪ ಅಂತ ಹೇಳಿದ್ರೆ ರಾಜ್ಯ ಚುನಾವಣಾ ಆಯುಕ್ತರ ಒಂದು ಕಾರ್ಯಾವಧಿಯನ್ನ 5 ವರ್ಷದಿಂದ 3 ವರ್ಷಕ್ಕೆ ಇಳಿಸ್ಬಿಟ್ರು. ಸೊ ಇನ್ ದ ಸೆನ್ಸ್ ಈ ಎನ್ ರಮೇಶ್ ಕುಮಾರ್ ಏನಿದ್ದಾರೆ ಅವರು ತಮ್ಮ ಪದವಿಯನ್ನ ಕಳ್ಕೊಳ್ತಾರೆ. ಸೊ ಇಂತಹ ಕೆಲಸವನ್ನು ಮಾಡಲಿಕ್ಕೆ ಹೊರಟರು. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಅಂಡ್ ಸುಪ್ರೀಂ ಕೋರ್ಟ್ ರಮೇಶ್ ಕುಮಾರ್ ಅವರ ಪರವಾದಂತಹ ಒಂದು ಆದೇಶವನ್ನು ಹೊರಡಿಸಿತು. ಅಂಡ್ ಈಗ ರಮೇಶ್ ಕುಮಾರ್ ಅವರು ಅಲ್ಲಿನ ರಾಜ್ಯಪಾಲರ ಬಳಿ ತೆರಳಿದ್ದಾರೆ. ತಮ್ಮನ್ನ ಮರು ನೇಮಕ ಮಾಡಿ ಅಂತ ಹೇಳಿ ಅವರ ಬಳಿ ವಿನಂತಿಸಿಕೊಳ್ತಾ ಇದ್ದಾರೆ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ಸುಪ್ರೀಂ ಕೋರ್ಟ್. ಅಂಡ್ ಅಲ್ಲಿನ ರಾಜ್ಯಪಾಲರು ಕೂಡ ಬಹಳ ಪ್ರಮುಖವಾಗ್ತಾರೆ. ಬಿಕಾಸ್ ಈ ಸುದ್ದಿಯಲ್ಲಿರೋದ್ರಿಂದ ಇಂತಹ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿನ ರಾಜ್ಯಪಾಲರು ಬಿಶ್ವಭೂಷಣ್ ಹರಿಚಂದ್ರನ್. ಸೊ ಬಿಶ್ವಭೂಷಣ್ ಹರಿಚಂದ್ರನ್ ಅವರು ಅಲ್ಲಿನ ಪ್ರಸಕ್ತ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಬಿಶ್ವಭೂಷಣ್ ಹರಿಚಂದ್ರನ್. ಅಂಡ್ ಅದೇ ರೀತಿ ಮುಂದಿನ ಪ್ರಶ್ನೆಯ ಸುದ್ದಿಯ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಸಾಲ ಅನುಪಾತ ಹೆಚ್ಚಳ. ಇದು ನಮ್ಮ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಪ್ರಮುಖವಾದಂತಹ ಒಂದು ಸುದ್ದಿ. ಇತ್ತೀಚೆಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIನ ತಜ್ಞರು ಒಂದು ವರದಿಯನ್ನ ಮಂಡನೆ ಮಾಡಿದ್ರು. ಆ ವರದಿಯ ಪ್ರಕಾರ ಈ ಹಣಕಾಸು ವರ್ಷದಲ್ಲಿ ನಮ್ಮ ಭಾರತೀಯ ಸರ್ಕಾರದ ಸಾಲ ಅನುಪಾತ ಹೆಚ್ಚಾಗುತ್ತೆ.
ನೋಡಿ, ಸಾಲ ಅನುಪಾತ ಅಂತ ನಾವು ಕನ್ನಡದಲ್ಲಿ ಅಂದರೆ ಅದಕ್ಕೆ ಇಂಗ್ಲೀಷ್ ಒಂದು ಟರ್ಮ್ ಇರುತ್ತೆ, ಎಲ್ಲರೂ ಕೂಡ ಅದು ನೋಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕನ್ನಡದ ಟ್ರಾನ್ಸ್ಲೇಷನ್ ಕೊಡಲ್ಲ ಈ ಆಪ್ಷನ್ಸ್ ಅಲ್ಲಿ. ಸೊ ನಮಗೆ ಇಂಗ್ಲೀಷಲ್ಲೂ ಕೂಡ ಗೊತ್ತಿರಬೇಕಾಗುತ್ತೆ. ಅದನ್ನು ನಾವು ಡೆಬ್ಟ್ ಟು GDP ರೇಷಿಯೋ ಅಂತ ಕರಿತೀವಿ. ಖಂಡಿತ ನೋಟ್ ಮಾಡ್ಕೋಬೇಕಾಗುತ್ತೆ. ಡೆಬ್ಟ್ ಟು GDP ರೇಷಿಯೋ. ಡೆಬ್ಟ್ ಅಂದ್ರೆ ಏನು? ಇಂಗ್ಲೀಷ್ನಲ್ಲಿ ಸಾಲವನ್ನ ನಾವು ಡೆಬ್ಟ್ ಅಂತ ಕರಿತೀವಿ. ಅದೇ ರೀತಿ GDP ನಮಗೆ ಗೊತ್ತಿರುತ್ತೆ, ಒಟ್ಟು ಆಂತರಿಕ ಉತ್ಪಾದನೆ ಅಥವಾ ಕನ್ನಡ ಇಂಗ್ಲೀಷ್ನಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಒಂದು ಉತ್ಪನ್ನಗಳು ಉತ್ಪಾದನೆ ಆಗ್ತಿದ್ದಾವೆ, ಜೊತೆಗೆ ಎಷ್ಟು ಮೌಲ್ಯದ ಸೇವೆ ಇಲ್ಲಿ ತಯಾರಾಗ್ತಿದೆ ಅನ್ನೋದನ್ನ ನಾವು GDPಯಲ್ಲಿ ಅಳಿತೀವಿ. ಸೊ ಈ GDP ಮತ್ತು ಡೆಬ್ಟ್ನ ಒಂದು ಅನುಪಾತ ಏನಿರುತ್ತೆ ಅದು ಈ ಬಾರಿ ತೀವ್ರವಾಗಿ ಹೆಚ್ಚಳವಾಗುತ್ತೆ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕಳವಳವನ್ನು ವ್ಯಕ್ತಪಡಿಸಿದೆ. ನೀವು ನೋಡ್ತಾ ಇದ್ದೀರಾ, ಕಳೆದ ವರ್ಷ ಸುಮಾರು 72.2% ಇದ್ದಂತಹ ಈ ಡೆಬ್ಟ್ ಟು GDP ರೇಷಿಯೋ ಈ ವರ್ಷ ಸುಮಾರು 87.6%ಕ್ಕೆ ಏರಿಕೆ ಆಗಿಬಿಡುತ್ತೆ. 87.6%. ಸೊ ಇದು ಬಹಳ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಒಂದು ದೇಶ ತನ್ನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಡೆಬ್ಟ್ ಟು GDP ರೇಷಿಯೋ ತುಂಬ ಕಮ್ಮಿ ಇರಬೇಕಾಗುತ್ತೆ. ಬಟ್ ನಮ್ಮದು ಬಹಳ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, 2003ನೇ ಇಸ್ವಿಯಲ್ಲಿ ಒಂದು ಪ್ರಮುಖವಾದಂತಹ ಕಾಯ್ದೆ ಪಾಸ್ ಆಗುತ್ತೆ. ಅದನ್ನು ಕನ್ನಡದಲ್ಲಿ ನಾವು ನೋಡ್ತಿರೋ ರೀತಿ ವಿತ್ತೀಯ ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ ಅಂತ ಕರಿತೀವಿ. ಇಂಗ್ಲಿಷಲ್ಲಿ FRBM ಆಕ್ಟ್ ಅಂತ ಕರಿಬಹುದು. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಹಲವಾರು ಬಾರಿ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಇದರ ಫುಲ್ ಫಾರ್ಮ್ ಅನ್ನು ನೋಡೋಣ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೋಬೇಕಾಗುತ್ತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003. ಅದರ ಕನ್ನಡ ಅನುವಾದ ಬಂದ್ಬಿಟ್ಟು ವಿತ್ತೀಯ ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003. ಅದರ ಹೆಸರೇ ಹೇಳುವಂತೆ ಅದು ಈ ಫಿಸ್ಕಲ್ ಡಿಸಿಪ್ಲಿನ್ ಅಥವಾ ವಿತ್ತೀಯ ಒಂದು ಶಿಸ್ತೇನಿರುತ್ತೆ ಅದನ್ನು ಕಾಪಾಡಿಕೊಳ್ಳುವಂತಹ ದೃಷ್ಟಿಯಿಂದ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಕೊಡುತ್ತೆ. ಅಲ್ಲಿವರೆಗೂ ಕೂಡ ನಮ್ಮ ಸರ್ಕಾರಗಳು ಅವರಿಗೆ ಎಷ್ಟು ಬೇಕೋ ಅಷ್ಟು ಸಾಲವನ್ನು ಪಡೆದುಕೊಳ್ತಾ ಇದ್ರು. ಸೊ ಹೀಗೆ ಬಹಳ ಒಂದು ಸ್ವೇಚ್ಛಾಚಾರವನ್ನು ಮಾಡ್ತಾ ಇದ್ರು. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ 2003ನೇ ಇಸ್ವಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ BJP ಸರ್ಕಾರ ಈ ಒಂದು ಕಾನೂನನ್ನ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶದ ಹಣಕಾಸು ಸಚಿವರಾಗಿದ್ದು ಪ್ರಖ್ಯಾತ ಒಬ್ಬ ತಜ್ಞರಾಗಿರ್ತಕ್ಕಂತಹ ಯಶವಂತ್ ಸಿನ್ಹಾ ಅವರು. ಇವರ ಹೆಸರು ಕೂಡ ಬಹಳ ಪ್ರಮುಖವಾಗಿದೆ, ನೋಟ್ ಮಾಡ್ಕೊಳ್ಳಿ. ಪ್ರಸಕ್ತವಾಗಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಆಗಿರಬಹುದು, ಆಕ್ಟಿವ್ ಪೊಲಿಟಿಕ್ಸ್ ಆಗಿ ಇಲ್ಲ. ಬಟ್ 2003ರಲ್ಲಿ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಶ್ರೀಯುತ ಯಶವಂತ್ ಸಿನ್ಹಾ ಅವರು. ಅಂಡ್ ಅವರು ಈ FRBM ಆಕ್ಟ್ ಅನ್ನ ಜಾರಿಗೆ ತಂದಿದ್ರು. ಸೊ ಈ ಆಕ್ಟ್ ಮೂಲಭೂತವಾಗಿ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ಒಂದು ಮಾರ್ಗಸೂಚಿಯನ್ನು ಕೊಡುತ್ತೆ. ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು. ನೋಡಿ, ಏನು ಫಿಸ್ಕಲ್ ಡೆಫಿಸಿಟ್ ಅಥವಾ ನಾವೇನು ವಿತ್ತೀಯ ಕೊರತೆ ಅಂತ ಕರಿತೀವಿ ಅದನ್ನ 3% ಇಳಿಸಬೇಕು. ಹೀಗೆ ಹಲವಾರು ಗೈಡ್ಲೈನ್ಸ್ ಅದು ಹಾಕೊಂಡಿತ್ತು. ಸೊ ಆ ಒಂದು ಗೈಡ್ಲೈನ್ಸ್ನ ಪ್ರಕಾರ ನಾವು ಈ ಏನು ಡೆಬ್ಟ್ ಟು GDP ರೇಷಿಯೋನ ತುಂಬ ಕಡಿಮೆಯಲ್ಲಿ ಇಟ್ಕೋಬೇಕಾಗಿತ್ತು. ಬಟ್ ಇವಾಗ ಬಂದಿರತಕ್ಕಂತಹ ಸುದ್ದಿ ಪ್ರಕಾರ 87.6% ಆಗಿದೆ. ನೋಡಿ, ನಮ್ಮ ದೇಶದ GDP ಕೂಡ ತುಂಬ ಜಾಸ್ತಿನೇ ಇದೆ. ಆ್ಯಂಡ್ ಈ ವರ್ಷ 2019-20ರಲ್ಲಿ ನಮ್ಮ ದೇಶದ GDP 3 ಟ್ರಿಲಿಯನ್ ಎಕಾನಮಿ ಆದ್ವಿ. ನಮ್ಮ ದೇಶ 3 ಟ್ರಿಲಿಯನ್ ಅಷ್ಟು GDPಯನ್ನು ಹೊಂದಿರತಕ್ಕಂತಹ ಒಂದು ಆರ್ಥಿಕತೆ ಆಯಿತು. ನಮ್ಮ ಟಾರ್ಗೆಟ್ ಇರತಕ್ಕಂತಹದ್ದು 2024ರ ಒಳಗಾಗಿ 5 ಟ್ರಿಲಿಯನ್ ಎಕಾನಮಿ ಆಗಬೇಕು. ಬಟ್ ಈಗ ನಾವು 3 ಟ್ರಿಲಿಯನ್ ಅಂತ ಹೇಳಿದ್ರೆ ಸುಮಾರು 243 ಲಕ್ಷ ಕೋಟಿ ಅರೌಂಡ್ ಅಷ್ಟರ ಆಸುಪಾಸಿನಲ್ಲಿ ಬರುತ್ತೆ. ಸೊ ನಮ್ಮ ಒಂದು ರೇಷಿಯೋವನ್ನು ಇಳಿಸುವುದಕ್ಕೆ ಸರ್ಕಾರಗಳು ಪ್ರಯತ್ನವನ್ನು ಪಡಬೇಕು. ಸೊ ಈ ಡೆಬ್ಟ್ ಟು GDP ರೇಷಿಯೋ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಸುದ್ದಿನ ನೋಡ್ತಾ ಇದ್ದೀರಾ, ಅರಬ್ ಹೋಪ್ ಟು ಮಾರ್ಸ್ ಟೇಕ್ಸ್ ಆಫ್ ಫ್ರಮ್ ಜಪಾನ್. ನೋಡಿ, ನಾನು ಬಹಳ ದಿನಗಳಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಆ ಒಂದು ದೇಶ ತನ್ನ ಪ್ರಪ್ರಥಮ ಅಂತರ್ಗ್ರಹ ಒಂದು ನೌಕೆಯನ್ನು ಉಡಾವಣೆ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿತ್ತು. ಅದಕ್ಕೆ ಹೋಪ್ ಅಂತಾನೆ ಹೆಸರಿಡಲಾಗಿತ್ತು. ಹೋಪ್ ಅಂತ ಹೇಳಿದ್ರೆ ನಾವು ಸಿಂಪಲ್ ಆಗಿ ಭರವಸೆ ಅಂತ ಕರಿಬಹುದು. ಇಡೀ ಅರಬ್ ಪ್ರಪಂಚ ಏನಿದೆ, ಅವತ್ತು ನಾನು ನಿಮಗೆ ಒಂದು ಇಮೇಜನ್ನು ತೋರಿಸಿದೆ, ಅರಬ್ ವರ್ಲ್ಡ್ ಅಂದ್ರೆ ಏನು. ಸೊ ಇಡೀ ಅರಬ್ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಯಾವುದೋ ಒಂದು ಬೇರೆ ಗ್ರಹಕ್ಕೆ ಅವರು ಒಂದು ನೌಕೆಯನ್ನು ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ಹೋಪ್ ಅಥವಾ ಅಲ್ ಅಮಲ್ ಅಂತ ಕರಿಬಹುದು. ಅದರ ರಿಯಲ್ ಹೆಸರು ಅಲ್ ಅಮಲ್ ಅಥವಾ ಹೋಪ್ ಅಂತ ಕರಿಬಹುದು. ಈ ಒಂದು ನೌಕೆಯನ್ನು ಅವರು ಮಾರ್ಸ್ಗೆ ಅಥವಾ ಮಂಗಳ ಗ್ರಹಕ್ಕೆ ಕಳಿಸ್ತಾ ಇದ್ರು. ಅಂಡ್ ಇದನ್ನ ಕಳಿಸ್ಲಿಕ್ಕೆ ಅವರು ಬಳಸ್ಕೊಂಡಿರ್ತಕ್ಕಂತಹದ್ದು ಜಪಾನ್ ದೇಶದ ಒಂದು ರಾಕೆಟ್ ಅನ್ನ. ಅಂಡ್ ನೀವು ಕೂಡ ನೋಡ್ತಾ ಇದ್ದೀರಾ, ಜಪಾನ್ ದೇಶದ ತನೆಗಶಿಮಾ ಸ್ಪೇಸ್ ಸೆಂಟರ್, ಯಾವ ರೀತಿ ನಮ್ಮಲ್ಲಿ ಏನು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇದೆಯೋ ಅದೇ ರೀತಿ ಅವರ ಬಳಿ ಇರತಕ್ಕಂತಹ ಒಂದು ಸ್ಪೇಸ್ ಸೆಂಟರ್ನಿಂದ ಜಪಾನ್ ದೇಶದ ಒಂದು ರಾಕೆಟ್ನ ಮೂಲಕ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ ಅಮಲ್ ಅಥವಾ ಹೋಪ್ ಅನ್ನುವಂತಹ ಒಂದು ನೌಕೆಯನ್ನು ಹಾರಿಸಲಾಯಿತು. ಇದು ಮಂಗಳ ಗ್ರಹಕ್ಕೆ ತೆರಳಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದೆ.
ಆ್ಯಂಡ್ ಒಂದು ಮಾತು ನಿಮಗೆ ನೆನಪಿರಬೇಕು, ಇದುವರೆಗೂ ಕೂಡ ಮಂಗಳನ ಅಂಗಳಕ್ಕೆ ಕೇವಲ 4 ಜನ ಹೋಗಿದ್ದಾರೆ. ಆ್ಯಂಡ್ ವಿಶೇಷ ಮತ್ತು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಭಾರತ ದೇಶವು ಕೂಡ ಒಂದು. ಇಲ್ಲಿ ನೋಡ್ತಾ ಇರಬಹುದು ನೀವು, ಅಲ್ಲಿಗೆ ಹೋಗಿರ್ತಕ್ಕಂತಹ 4 ದೇಶಗಳಲ್ಲಿ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅದಾದಮೇಲೆ ಸೋವಿಯತ್ ಯೂನಿಯನ್ ಅಥವಾ ಇಂದಿನ ರಷ್ಯಾ ದೇಶ, ಅದೇ ರೀತಿ ಇಂಡಿಯಾ ಕಾಣಿಸ್ಕೊಳ್ತಾ ಇದೆ, ಮತ್ತೊಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಒಕ್ಕೂಟ ಕೂಡ ಅಲ್ಲಿಗೆ ತೆರಳಿದೆ. ಬಟ್ ಚೈನಾ ಇನ್ನೂವರೆಗೂ ಕೂಡ ತೆರಳಕ್ಕಾಗಿಲ್ಲ. ಅವರ ಒಂದು 2011ರ ಮಿಷನ್ ಫ್ಲಾಪ್ ಆಗಿತ್ತು. ಅವರು ಕೂಡ ಇದೇ ತಿಂಗಳಿನಲ್ಲಿ ಒಂದು ನೌಕೆಯನ್ನು ಅಲ್ಲಿಗೆ ಹಾರಿಬಿಡ್ತಾ ಇದ್ದಾರೆ. ಬಟ್ ಈಗ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು, UAE ದೇಶದ ಹೋಪ್ ಅಥವಾ ಅಲ್ ಅಮಲ್ ಅಂತಕ್ಕಂತಹ ಒಂದು ಮಿಷನ್ ಯಾವ ದೇಶದ ಒಂದು ಸಹಯೋಗ ಅಂತ ಹೇಳಿದ್ರೆ ಜಪಾನ್ ದೇಶದ ಸಹಯೋಗ. ಇದು ಅಲ್ಲಿನ ಪ್ರಪ್ರಥಮ ಒಂದು ಗ್ರಹ ನೌಕೆ ಅಂತಲೇ ಹೇಳಬಹುದು ಅರಬ್ ಪ್ರಪಂಚದಲ್ಲಿ. ಅದೇ ರೀತಿ ಇಲ್ಲಿ ನಿಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು ಇದು ಕೂಡ ಮ್ಯಾಪ್ ಕೂಡ ಕಾಣಿಸ್ಕೊಳ್ತಾ ಇದೆ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ತುಂಬ ಜನ ಹೇಳ್ತಕ್ಕಂತಹದ್ದು ದುಬೈಯೇ ಒಂದು ದೇಶ, ಅಬುದಾಬಿನೇ ಒಂದು ದೇಶ ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಬಟ್ ಒಂದು ಮತ್ತೆ ನೆನ್ಪಿಟ್ಕೊಂಡಿರ್ಬೇಕು, ದುಬೈ ಇರಬಹುದು, ಅಬುದಾಬಿ ಇರಬಹುದು, ಅದೇ ರೀತಿ ಶಾರ್ಜಾ ಇರಬಹುದು, ಇವೆಲ್ಲವೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅನ್ನುವಂತಹ ದೇಶದಲ್ಲಿ ಬರ್ತಕ್ಕಂತಹ ಪ್ರಮುಖ ನಗರಗಳು ಮಾತ್ರ. ಇದು ಪ್ರಪಂಚದಲ್ಲೇ ಸಾಕಷ್ಟು ಅಭಿವೃದ್ಧಿನ ಹೊಂದಿರತಕ್ಕಂತಹ ಒಂದು ಪ್ರದೇಶ. ನೋಡಿ, ನೀವು ಮ್ಯಾಪನ್ನು ನೋಡ್ತಾ ಇದ್ದೀರಾ, ಈ UAE ಕ್ಯಾಪಿಟಲ್ ಬಂದ್ಬಿಟ್ಟು ಅಬುದಾಬಿ. ಸೊ ಏನು ಈ ಬ್ರೌನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಅಬುದಾಬಿ ಆಗಿರುತ್ತೆ. ಅಂಡ್ ಇಲ್ಲಿ ಗ್ರೀನ್ ಕಲರ್ ಇರತಕ್ಕಂತಹದ್ದು ದುಬೈ ಅನ್ನುವಂತಹ ಏನು ಖ್ಯಾತ ನಗರ ಇದೆ, ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂಡ್ ಶಾರ್ಜಾವನ್ನ ನೀವು ವಿಶೇಷವಾಗಿ ಕ್ರಿಕೆಟ್ ಆಟದಲ್ಲಿ ನೋಡ್ತಾ ಇರ್ತೀರಾ. ಶಾರ್ಜಾದಲ್ಲಿ ಒಂದು ತುಂಬಾ ಚೆನ್ನಾಗಿರ್ತಕ್ಕಂತಹ ಆಧುನಿಕ ಕ್ರಿಕೆಟ್ ಸ್ಟೇಡಿಯಂ ಇದೆ. ಸೊ ಆ ಶಾರ್ಜಾ ಕೂಡ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲೇ ಬರುತ್ತೆ. ಸೊ ಈ ಮ್ಯಾಪ್ ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ UAE ಬಂದ್ಬಿಟ್ಟು ಸೌದಿ ಅರೇಬಿಯಾ ಮತ್ತು ಓಮನ್ ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುತ್ತೆ. ಸೌದಿ ಅರೇಬಿಯಾ ಅಂಡ್ ಈ ಭಾಗದಲ್ಲಿ ಕಾಣಿಸ್ಕೊಳ್ತಿರೋದು ಕೂಡ ಓಮನ್ ದೇಶದ ಒಂದು ಭಾಗ ಆಗಿರುತ್ತೆ. ಅಂಡ್ ಇಲ್ಲಿ ನಿಮಗೆ ಕತಾರ್ ಕೂಡ ಕಾಣಿಸ್ಕೊಳ್ತಾ ಇದೆ. ಅಂಡ್ ಇವತ್ತು ವಿಡಿಯೋದ ಕೊನೆಯಲ್ಲಿ ಕತಾರ್ ಬಗ್ಗೆ ಒಂದು ಸ್ವಲ್ಪ ನ್ಯೂಸ್ ಇದೆ, ಅದನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಅಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನೋ ಬ್ಯಾಲೆಂಡರ್ ದಿಸ್ ಇಯರ್. ನೋಡಿ, ಬ್ಯಾಲೆಂಡರ್ ಅಂತ ಪ್ರತಿಯೊಬ್ಬರು ಕೂಡ ಕೇಳಿರಬಹುದು. ಈ ಫುಟ್ಬಾಲ್ ಕ್ರೀಡಾ ಕ್ಷೇತ್ರದಲ್ಲಿ ಕೊಡಮಾಡುವಂತಹ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದ್ರೆ ಈ ಬ್ಯಾಲನ್ ಡಾರ್ ಅಥವಾ ಬ್ಯಾಲನ್ ಡಿಯೋರ್ ಅಂತ ಕರಿಬಹುದು. ಇದು ಬೇಸಿಕಲಿ ಫ್ರಾನ್ಸ್ ದೇಶದಿಂದ ಕೊಡಮಾಡುವಂತಹ ಒಂದು ಪ್ರಶಸ್ತಿ. ಬಹಳಷ್ಟು ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಪರೀಕ್ಷೆಯಲ್ಲಿ ಹಿಂದೆ ಕೂಡ ಬಹಳ ಬಾರಿ ಕೇಳಿದ್ದಾರೆ, ಈ ಬ್ಯಾಲನ್ ಡಾರ್ ಪ್ರಶಸ್ತಿಯನ್ನ ಯಾವ ಸಂಸ್ಥೆ ಕೊಡುತ್ತೆ ಅಂತ ಕೇಳ್ತಾರೆ ಬಹಳಷ್ಟು ಜನ. ಇದು ಫುಟ್ಬಾಲ್ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಆಗಿರುವ ಕಾರಣದಿಂದ ಇದನ್ನ ಆಬ್ವಿಯಸ್ಲಿ ಫಿಫಾ ಅದವರು ಕೊಡ್ತಾರೆ. ಏನು ಅಂತಾರಾಷ್ಟ್ರೀಯ ಫುಟ್ಬಾಲ್ ಸಂಸ್ಥೆ ಫಿಫಾ ಇದೆ, ಅವ್ರು ಕೊಡ್ತಾರೆ ಅಂತ ಅನ್ಕೊಂತೀರಾ. ಬಟ್ ಖಂಡಿತ ತಪ್ಪು. ಇದನ್ನ ಫಿಫಾ ಕೊಡಲ್ಲ, ಬದಲಾಗಿ ಫ್ರಾನ್ಸ್ ದೇಶದ ಒಂದು ನ್ಯೂಸ್ ಮ್ಯಾಗಝಿನ್ ಆಗಿರತಕ್ಕಂತಹ, ಇಲ್ಲಿ ನೋಡ್ತಾ ಇರಬಹುದು, ಫ್ರಾನ್ಸ್ ಫುಟ್ಬಾಲ್, ಬಹಳ ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಲೆಂಡರ್ ಅಂತಕ್ಕಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡುವುದು ಫ್ರಾನ್ಸ್ ಫುಟ್ಬಾಲ್ ಅನ್ನುವಂತಹ ಒಂದು ಮ್ಯಾಗಝಿನ್, ಕೇವಲ ಒಂದು ಪೇಪರ್ ಅಷ್ಟೇ. ಅವರು ಇದನ್ನ ಪ್ರತಿ ವರ್ಷ ಮಾಡ್ತಾರೆ. ತುಂಬಾ ಪ್ರಮುಖವಾಗಿರುತ್ತೆ. ಅಂಡ್ ಇವತ್ತು ಬಂದಿರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಷ ಈ ಬ್ಯಾಲೆಂಡರ್ ಪ್ರಶಸ್ತಿಯನ್ನು ಕೊಡಲಾಗುವುದಿಲ್ಲ, ಕಾರಣ ಕೊರೋನಾ ವೈರಸ್ ಇದೆ. ಸೊ ಇದು ಬಹಳ ಕ್ರೀಡಾಭಿಮಾನಿಗಳಿಗೆ ಸಾಕಷ್ಟು ನಿರಾಸೆನ ಹುಟ್ಟಾಕಿರಬಹುದು. ಬಿಕಾಸ್ ಇದುವರೆಗೂ ಕೂಡ ಲಿಯೋನೆಲ್ ಮೆಸ್ಸಿ, ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ಆಟಗಾರ ಮತ್ತು ಬಾರ್ಸೆಲೋನಾ ತಂಡದ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರು ಅತಿ ಹೆಚ್ಚು ಅಂದ್ರೆ 6 ಬಾರಿ ಬ್ಯಾಲೆಂಡಾರ್ ಪ್ರಶಸ್ತಿಗೆ ವಿಜೇತರಾಗಿದ್ದಾರೆ. ಅಂಡ್ ಕ್ರಿಸ್ಟಿಯಾನೋ ರೊನಾಲ್ಡೋ ಇವರು ಕೂಡ ಪೋರ್ಚುಗಲ್ ದೇಶದವರು ಮತ್ತು ಯುವೆಂಟಸ್ ತಂಡದ ಒಬ್ಬ ಖ್ಯಾತ ಫುಟ್ಬಾಲ್ ಆಟಗಾರ, ಇವರು 5 ಬಾರಿ ಪಡೆದಿದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಒಂದು ಕಾಂಪಿಟೇಷನ್ ಇರುತ್ತೆ. ಕಳೆದ ಬಾರಿ 2019 ನಲ್ಲಿ ಲಿಯೋನೆಲ್ ಮೆಸ್ಸಿ ಅವರು ಒಂದು ದಾಖಲೆಯ 6ನೇ ಬಾರಿಗೆ ಬ್ಯಾಲೆಂಡಾರ್ನ ಪಡೆದಿದ್ರು. ಬಟ್ ಈ ಬಾರಿ ಯಾರಿಗೆ ಸಿಗುತ್ತೆ ಅಂತ ಒಂದು ಕುತೂಹಲ ಇತ್ತು. ಬಟ್ ಆ ಕುತೂಹಲಕ್ಕೆ ನಿರಾಸೆ ಬಿದ್ದಿದೆ. ಬಿಕಾಸ್ ಬ್ಯಾಲೆಂಡಾರ್ನ ಈ ವರ್ಷ ಕೊಡಲ್ಲ, ಅದನ್ನು ಕೊಡೋದು ಫ್ರಾನ್ಸ್ ಫುಟ್ಬಾಲ್ ಪ್ರತಿ ವರ್ಷ. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಏನು 6 ಬ್ಯಾಲೆಂಡಾರ್ ಅವಾರ್ಡ್ಗಳನ್ನ ಲಿಯೋನೆಲ್ ಮೆಸ್ಸಿ ಅವರು ಗೆದ್ದಿದ್ದಾರೆ. ಆ ಒಂದು ಪ್ರಶಸ್ತಿಗಳೊಂದಿಗೆ ಅವರು ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇವರ ಹಿಂದಿನ ಸ್ಥಾನದಲ್ಲಿ 5 ಪ್ರಶಸ್ತಿಗಳೊಂದಿಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಇದ್ದಾರೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲ ಪ್ರಶ್ನೆ ಹೇಳುತ್ತೆ, ವಿದ್ಯುತ್ ತಂತಿಗಳು ಮತ್ತು ಟ್ರಾನ್ಸ್ಮಿಷನ್ ಟವರ್ಗಳನ್ನು ಪರೀಕ್ಷಿಸಲು ಡ್ರೋನ್ಗಳನ್ನು ಬಳಸುವಂತಹ ಮೊದಲ ರಾಜ್ಯ ಯಾವುದು? ನೋಡಿ, ಕಳೆದ ಕೆಲವು ದಿನಗಳಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ ಡ್ರೋನ್ ಕುರಿತಾಗಿ ಸ್ವಲ್ಪ ನೆಗೆಟಿವ್ ವಿಚಾರ ಹರಿದಾಡ್ತಾ ಇದೆ. ಒಬ್ಬ ವ್ಯಕ್ತಿಯ ಕುರಿತು ಅವರು ಸುಳ್ಳು ಹೇಳಿದ್ದಾರೆ ಅಂತೇಳಿ ಸಾಕಷ್ಟು ವಿಚಾರ ನಡೀತಾ ಇದೆ. ಅದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಲ್ಲ. ಬಟ್ ಈಗ ಡ್ರೋನ್ ಕುರಿತಾಗಿ ಒಂದು ಪಾಸಿಟಿವ್ ಮತ್ತು ಒಂದು ರಿಯಲ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆಪ್ಷನ್ ಬಿ, ಮಹಾರಾಷ್ಟ್ರ ಸರ್ಕಾರ ಒಂದು ವಿನೂತನವಾದಂತಹ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆ ರಾಜ್ಯದಲ್ಲಿ ಇರತಕ್ಕಂತಹ ಈ ಒಂದು ಎಲೆಕ್ಟ್ರಿಕ್ ಪೋಲ್ಸ್, ಎಲೆಕ್ಟ್ರಿಕ್ ವೈರಿಂಗ್ ಮತ್ತು ಟ್ರಾನ್ಸ್ಮಿಷನ್ ಟವರ್ ಏನಿರುತ್ತೆ ಅದರ ಮೇಲೆ ನಿಗಾವನ್ನು ವಹಿಸಲಿಕ್ಕೆ ಡ್ರೋನ್ಗಳನ್ನು ಬಳಕೆ ಮಾಡಲಾಗುತ್ತೆ. ನೋಡಿ, ಮಹಾರಾಷ್ಟ್ರದ ಒಂದು ಎಲೆಕ್ಟ್ರಿಕ್ ಕಂಪನಿ ಏನಿದೆ ಅವರು ಸುಮಾರು 18 ಡ್ರೋನ್ಗಳನ್ನು ಈ ಒಂದು ವಿಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಡ್ರೋನ್ಗಳ ಮೂಲಕ ಅವರು ಎಲ್ಲಾದರೂ ಪ್ರಾಬ್ಲಮ್ ಇದ್ರೆ, ಆ ಒಂದು ವೈರಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನ ಐಡೆಂಟಿಫೈ ಮಾಡ್ತಾರೆ. ನೋಡಿ, ಸಾಕಷ್ಟು ಒಂದು ಅಪಾಯಕಾರಿ ಜಾಗದಲ್ಲಿ ಮಾನವರು ತೆರಳಬೇಕಾಗಿದ್ದು, ಬಟ್ ಮಾನವರು ತೆರಳದೇನೆ ಬಹಳ ವೇಗವಾಗಿ ಮತ್ತು ಅತ್ಯಂತ ಕರೆಕ್ಟ್ ಆಗಿ, ಅಕ್ಯುರೇಟ್ ಆಗಿ ಈ ಡ್ರೋನ್ಗಳು ಅಲ್ಲಿ ಒಂದು ನಿಗಾವನ್ನು ವಹಿಸಬಹುದು.
ಸೊ ಇಂತಹ ಒಂದು ಕೆಲಸಕ್ಕೆ ಮಹಾರಾಷ್ಟ್ರ ಕೈ ಹಾಕಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಖಂಡಿತ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ, ನೋಟ್ ಡೌನ್ ಮಾಡ್ಕೋಬೇಕು. ಬಿಕಾಸ್ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನು ಚಾಲನೆಗೆ ಕೊಡ್ತಾ ಇರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಭಾರತವು ತನ್ನ ಮೊದಲ ಸಾಗರೋತ್ತರ ತೈಲ ದಾಸ್ತಾನನ್ನು ಯಾವ ದೇಶದಲ್ಲಿ ರಚಿಸಲು ಯೋಜಿಸಿದೆ? ನೋಡಿ, ಇದು ಕೂಡ ತುಂಬ ಪ್ರಮುಖವಾಗಿ, ಬಿಕಾಸ್ ಬಹಳಷ್ಟು ದೇಶಗಳು ಸಾಗರೋತ್ತರ ಅಂದರೆ ಓವರ್ಸೀಸ್ ಆಯಿಲ್ ಸ್ಟಾಕ್ ಪೈಲ್ ಅಂತ ಕರಿಬಹುದು ಇಂಗ್ಲಿಷ್ನಲ್ಲಿ. ಓವರ್ಸೀಸ್ ಆಯಿಲ್ ಸ್ಟಾಕ್ ಪೈಲ್ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ ದೇಶಕ್ಕೆ ಯಾವುದೋ ಒಂದು ಯುದ್ಧ ಉಂಟಾಯಿತು, ಯಾವುದೋ ಒಂದು ತುರ್ತು ಪರಿಸ್ಥಿತಿ ಉಂಟಾಯ್ತಪ್ಪ, ಒಂದು ಎಮರ್ಜೆನ್ಸಿ ಯಾವುದೋ ಒಂದು ಫಾರಿನ್ ಕಂಟ್ರಿ ಅಟ್ಯಾಕ್ ಮಾಡ್ತು ಅಥವಾ ಇನ್ನೇನೋ ಒಂದು ಆಯಿತು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ತೈಲ ಬಹಳ ಅಗತ್ಯವಾಗಿ ಬೇಕಾಗಿರುತ್ತೆ. ನಮ್ಮ ಮಿಲಿಟರಿ ಕಾರ್ಯನಿರ್ವಹಣೆ ಮಾಡಬೇಕು ಅಂದ್ರೂ ಕೂಡ ನಮಗೆ ಈ ಆಯಿಲ್ ಬೇಕಾಗುತ್ತೆ, ಪೆಟ್ರೋಲಿಯಂ ಬೇಕಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನಮಗೆ ಬಹಳ ನಂಬಿಕೆ ಇರತಕ್ಕಂತಹ ಒಂದು ದೇಶದಲ್ಲಿ ಅಲ್ಲಿ ಸಾಗರೋತ್ತರವಾಗಿ ನಮ್ಮ ಒಂದಷ್ಟು ಆಯಿಲನ್ನು ಸಂರಕ್ಷಿಸಿಬಿಟ್ಟು ಇಡ್ತೀವಿ. ಇದು ಇತ್ತೀಚೆಗೆ ನಮ್ಮ ದೇಶ ಒಂದು ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ತು. ಯಾಕೆ ಇವಾಗಲೇ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಕೊರೋನಾ ಟೈಮಲ್ಲಿ ಈ ಆಯಿಲ್ ಕನ್ಸಂಪ್ಷನ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಕಚ್ಚಾ ತೈಲದ ಬೆಲೆ ಕುಸಿತ ಸಾಗ್ತಾ ಇದೆ. ಸೊ ಯಾವಾಗ ಈ ಒಂದು ಆಯಿಲ್ ಪ್ರೈಸಸ್ ಕುಸಿತಾ ಇದೆ, ಭಾರತ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇದೆ. ಸೊ ಈ ಒಂದು ಕಡಿಮೆ ಬೆಲೆ ಇರತಕ್ಕಂತಹ ಸಂದರ್ಭದಲ್ಲಿ ಹೋಗ್ಬಿಟ್ಟು ತುಂಬ ಸಿಕ್ಕಾಪಟ್ಟೆ ಈ ಒಂದು ಆಯಿಲನ್ನು ಪರ್ಚೇಸ್ ಮಾಡಿಬಿಟ್ಟು ಯಾವುದೋ ಒಂದು ದಾಸ್ತಾನಿನಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಇಟ್ವಿ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ಸೇವಿಂಗ್ಸ್ ಆಗುತ್ತೆ. ಸೊ ಅದು ಯಾವ ದೇಶ ಅಂತ ಕೇಳಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಅಮೆರಿಕಾ ದೇಶದೊಂದಿಗೆ ಒಂದು ಒಪ್ಪಂದಕ್ಕೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಇವರು ಸಹಿ ಹಾಕಿದ್ದಾರೆ. ಸೊ ಇದ್ರ ಪ್ರಕಾರ ಸಾಕಷ್ಟು ಕನ್ಸಿಡರಬಲ್ ಪ್ರಮಾಣದ ಒಂದು ತೈಲವನ್ನು ಅಮೆರಿಕಾದ ಒಂದು ತೈಲ ಒಂದು ದಾಸ್ತಾನು ಏನಿರುತ್ತೆ ಅವರ ಒಂದು ಸ್ಟಾಕ್ ಪೈಲ್ನಲ್ಲಿ ನಾವು ಇಡ್ತೀವಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳು ಕೂಡ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಆ್ಯಂಡ್ ಇದು ಕೂಡ ಪರೀಕ್ಷೆಯಲ್ಲಿ ಖಂಡಿತ ಪ್ರಶ್ನೆ ಆಗಬಹುದು, ಬಿಕಾಸ್ ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ, ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇದೇ ಸ್ವಲ್ಪ ನಾವು 2019 ನ್ಯೂಸನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ 2019ನಲ್ಲಿ ಒಂದು ಸುದ್ದಿ ಇದ್ದು, ಅದೇನಪ್ಪ ಅಂತ ಹೇಳಿದ್ರೆ ಭಾರತ ಮತ್ತು UAE, ನಾವೇನಾಗಲೇ UAE ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ವು. ಆ ಒಪ್ಪಂದದ ಅಡಿಯಲ್ಲಿ ಭಾರತದಲ್ಲಿ 3 ಪ್ರಮುಖ ತೈಲ ದಾಸ್ತಾನನ್ನು ನಮ್ಮ ದೇಶದಲ್ಲಿ ಆಲ್ರೆಡಿ ಸ್ಥಾಪನೆ ಮಾಡಲಾಗಿತ್ತು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಭಾರತದಲ್ಲಿ ಎಲ್ಲಿ ಈ ತೈಲವನ್ನು ಸಂಗ್ರಹಣೆ ಮಾಡತಕ್ಕಂತಹ ದಾಸ್ತಾನು ಇದೆ, ಈ ಒಂದು ಆಯಿಲ್ ಸ್ಟಾಕ್ ಪೈಲ್ ಇದೆ ಅಂತ ಹೇಳಿದ್ರೆ 3 ಭಾಗಗಳಲ್ಲಿ. ಆ್ಯಂಡ್ ವಿಶೇಷವಾಗಿ ಆ 3ರಲ್ಲಿ 2 ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಒಂದು ಮಂಗಳೂರಿನಲ್ಲಿ ಬರ್ತಕ್ಕಂತಹ ಒಂದು ತೈಲ ದಾಸ್ತಾನು, ಆ್ಯಂಡ್ ಎರಡನೇದು ಪಾದೂರು ಅಂತ ಹೇಳಿ. ಪಾದೂರು ಅಂತ ಹೇಳಿದ್ರೆ ಇದು ಉಡುಪಿ ಸಮೀಪ ಬರುತ್ತೆ. ಇದು ಕೂಡ ಕರ್ನಾಟಕದ ಪಾದೂರಿನಲ್ಲಿ ಒಂದು ಕನ್ಸ್ಟ್ರಕ್ಟ್ ಮಾಡಲಾಗಿರ್ತಕ್ಕಂತಹ ಆಯಿಲ್ ಸ್ಟಾಕ್ ಪೈಲ್. ಆ್ಯಂಡ್ ಮೂರನೇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅಥವಾ ವೈಜಾಗ್ನಲ್ಲಿ. ಆ್ಯಂಡ್ ಈ 3ರಲ್ಲೂ ಕೂಡ ನಮ್ಮ ಭಾರತ ತುರ್ತು ಪರಿಸ್ಥಿತಿಗೆ ಬೇಕಾಗ್ಬೋದು ಅಂತೇಳಿ ಆಯಿಲಿನ ಒಂದು ಸಂಗ್ರಹಣೆ ಮಾಡಿಟ್ಟಿದೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ಸಂಗ್ರಹಣೆ ಮಾಡಿದ್ದೀಯಪ್ಪ ಅಂತ ಹೇಳಿದ್ರೆ 9.5 ದಿನಗಳು 9.5 ಡೇಸ್ವರೆಗೂ ನಮಗೆ ವಿದೇಶದಿಂದ ಈ ಒಂದು ತೈಲ ಆಮದಾಗಲಿಲ್ಲ ಅಂದರೂ ಕೂಡ ನಮ್ಮ ದೇಶದಲ್ಲಿ ಎಲ್ಲ ವಾಹನಗಳು, ಸಾರ್ವಜನಿಕರು ಮತ್ತು ಮಿಲಿಟರಿ ಸಂಚರಿಸಬಹುದು. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ಇದನ್ನು ಸ್ಟಾಕ್ ಮಾಡಲಾಗಿದೆ. ಆ್ಯಂಡ್ ಯಾವಾಗಲೂ ಕೂಡ ಆ ಸ್ಟಾಕನ್ನು ಖಾಲಿ ಇಟ್ಕೊಂಡಿರ್ತಾರೆ. ಆ ಖಾಲಿಯನ್ನು ಯಾವಾಗ ತುಂಬಿಸ್ತಾರಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಒಂದು ತೈಲ ಬೆಲೆ ಇಳಿದಾಗ ಅದನ್ನು ಖರೀದಿ ಮಾಡಿಬಿಟ್ಟು ತುಂಬಿಸ್ಕೊಳ್ತಾರೆ. ಆ್ಯಂಡ್ ಅವುಗಳಲ್ಲಿ UAE ಕೂಡ ಒಂದಷ್ಟು ಪ್ರಮಾಣವನ್ನು ಹೊಂದಿದೆ. UAE ಕೂಡ ತನಗೆ ಯಾವ ರೀತಿ ಇಂಡಿಯಾ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡ್ತಿದೆಯೋ UAE ಇಂಡಿಯಾದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು ಸ್ಟಾಕ್ ಪೈಲನ್ನು ಒಂದು ಭಾಗವನ್ನು ಇಟ್ಕೊಂಡಿದೆ. ಅದೇ ರೀತಿ 3ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಡ್ಯಾಶ್ ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರಿಗೆ ಅಂಚೆ ಮತಪತ್ರ ನಿಯಮಗಳು ಅನ್ವಯವಾಗುತ್ತವೆ ಎಂದು ಇತ್ತೀಚೆಗೆ ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು. ಬಹಳ ಸಿಂಪಲ್ ಆನ್ಸರ್, ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡಿದ್ದೀರಾ. ಇತ್ತೀಚೆಗೆ ಚುನಾವಣಾ ಆಯೋಗ 65 ವರ್ಷಕ್ಕೆ ಮೇಲ್ಪಟ್ಟವರೆಲ್ಲರಿಗೂ ಕೂಡ ಕೊಡ್ತೀನಿ ಅಂತ ಹೇಳಿತ್ತು. ವಿಶೇಷವಾಗಿ ಏನು ಬಿಹಾರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಬಟ್ ಅದಕ್ಕೆ ತೀವ್ರವಾದಂತಹ ವಿರೋಧ ವ್ಯಕ್ತವಾದಂತಹ ಕಾರಣ ಅವರು ತಮ್ಮ ಒಂದು ಆದೇಶವನ್ನು ಹಿಂಪಡೆದ್ರು. ಬಟ್ ಇನ್ಮುಂದೆ ಕೇವಲ 80 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಹಿರಿಯ ವ್ಯಕ್ತಿಗಳಿಗೆ, ವಯಸ್ಕ ವ್ಯಕ್ತಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಸೊ 65+ ಅವರಿಗೆ ಕೊಡಲ್ಲ, 80+ ಅವರಿಗೆ ಮಾತ್ರ ಕೊಡಲಾಗುತ್ತೆ. ಆ್ಯಂಡ್ ಅಂದರೆ ಈ ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮತಪತ್ರ ಅವರಿಗೆ ಕೊಡಲಾಗುತ್ತೆ. ಅವ್ರ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಅದನ್ನು ಚಲಾವಣೆ ಮಾಡ್ಬೋದು. ಸೊ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತೀಯ ಆಮೆಗಳ ಸಂರಕ್ಷಣೆ ಮತ್ತು ಪತ್ತೆ ಹಚ್ಚಲು ಮತ್ತು ವರದಿ ಮಾಡಲು ಯಾವ ಮೊಬೈಲ್ ಅಪ್ಲಿಕೇಶನ್ನ ಪ್ರಾರಂಭಿಸಲಾಗಿದೆ? ತುಂಬ ಪ್ರಮುಖವಾಗಿರುತ್ತೆ. ಇತ್ತೀಚೆಗಷ್ಟೇ ಹಿಂದೂ ಪತ್ರಿಕೆಯಲ್ಲಿ ಬಂದಿತ್ತು. ಇದು ಯಾಕಪ್ಪ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಅನಿಮಲ್ ಕನ್ಸರ್ವೇಷನ್, ಈ ವನ್ಯಜೀವಿಗಳ ಅಥವಾ ಈ ಪ್ರಾಣಿಗಳ ಸಂರಕ್ಷಣೆಗೆ ಮಾಡ್ತಕ್ಕಂತಹ ಪ್ರತಿಯೊಂದು ಆ್ಯಪ್ಗಳನ್ನು ವಿಶೇಷವಾಗಿ ಕೇಳ್ತಾ ಹೋಗಲಾಗುತ್ತೆ. ಆ್ಯಪ್ ಇರಬಹುದು, ಬೇರೆ ಬೇರೆ ಒಂದಷ್ಟು ಉಪಕ್ರಮಗಳಿರಬಹುದು, ಅವುಗಳನ್ನು ಪರೀಕ್ಷೆಯಲ್ಲಿ ಯೂಶುವಲ್ ಕೇಳ್ತಾರೆ. ಆ್ಯಂಡ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ನೋಡಿ, ನೀವು ಬಹಳ ಆರಾಮಾಗಿ ಗೆಸ್ ಮಾಡಿಬಿಟ್ಟು ಹಾಕ್ಬೋದು. ಆಪ್ಷನ್ ಬಿ ಕೂರ್ಮ. ನೋಡಿ, ನಾವು ಸಂಸ್ಕೃತದಲ್ಲಿ ಆಮೆಗೆ ಕೂರ್ಮ ಅಂತ ಕರಿತೀವಿ. ಸೊ ಕೂರ್ಮ ಅಂತಕ್ಕಂತಹ ಒಂದು ಆ್ಯಪನ್ನು ಇತ್ತೀಚೆಗಷ್ಟೇ ಅಭಿವೃದ್ಧಿಪಡಿಸಲಾಯಿತು. ಯಾರು ಅಭಿವೃದ್ಧಿಪಡಿಸ್ತಾರಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಟರ್ಟೈಲ್ ಕನ್ಸರ್ವೇಷನ್ ಆಕ್ಷನ್ ನೆಟ್ವರ್ಕ್. ಇದೊಂದು NGO ಅಂತ ನೀವು ಕರಿಬಹುದು. ಭಾರತದಲ್ಲಿ ಈ ಆಮೆಗಳ ಸಂರಕ್ಷಣೆಗೆ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರತಕ್ಕಂತಹ ಒಂದು ಪ್ರಮುಖ ಸಂಘಟನೆ. ಇವರು ಈ ಕುರ್ಮಾ ಅನ್ನುವಂತಹ ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ.
ಸೊ ಕೂರ್ಮ ಅಂತ ಹೇಳಿದ್ರೆ ಆಮೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಯಾವ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಒಂದು ನೀವು ಸಮುದ್ರ ತೀರದಲ್ಲೋ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಗಾಯಗೊಂಡಿರ್ತಕ್ಕಂತಹ ಆಮೆಯನ್ನು ನೋಡಿದ್ದೀರಾ, ಅದನ್ನ ಎಲ್ಲಿಗೆ ಚಿಕಿತ್ಸೆಗೆ ತಗೊಂಡು ಹೋಗಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಬಟ್ ಈ ಆಪ್ ಅನ್ನ ನೋಡಿದ್ರಿ ಅಂತ ಹೇಳಿದ್ರೆ ನಿಯರೆಸ್ಟ್ ಕನ್ಸರ್ವೇಷನ್ ಸೆಂಟರ್ ಅದನ್ನು ತೋರಿಸುತ್ತೆ. ಸೊ ನೀವು ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಆ ಒಂದು ಆಮೆಯನ್ನು ಹ್ಯಾಂಡ್ ಓವರ್ ಮಾಡಬಹುದು. ಅಂಡ್ ಅಷ್ಟು ಮಾತ್ರವಲ್ಲ, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರಬಹುದು ಅಥವಾ ಕೋಸ್ಟ್ ಗಾರ್ಡ್ ಇರಬಹುದು, ಅವರು ಎಲ್ಲೋ ಒಂದ್ ಕಡೆ ಈ ಅನೈತಿಕವಾಗಿ ಈ ಆಮೆಗಳನ್ನ ಕಳ್ಳ ಸಾಗಾಣಿಕೆ ಮಾಡುವುದನ್ನ ತಡೀತಾರೆ. ಬಟ್ ತಡೆದ ಮೇಲೆ ಅವರು ಆ ಆಮೆಗಳನ್ನ ಇವು ಯಾವ ಬ್ರೀಡ್ಗೆ ಸಂಬಂಧಪಟ್ಟಿರತಕ್ಕಂತಹದ್ದು, ಇವು ಅಳಿವಿನಂಚಿಲಿರತಕ್ಕಂತಹ ಆಮೆಗಳ ಯಾವ ತಳಿ ಅಂತ ಅವ್ರಿಗೆ ಗುರ್ಸಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಗುರ್ಸಕ್ಕೂ ಕೂಡ ಈ ಕೂರ್ಮ ಹೆಲ್ಪ್ ಮಾಡುತ್ತೆ ಆ್ಯಪ್. ಯಾಕಪ್ಪ ಅಂದ್ರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಇರುತ್ತೆ, ಫೋಟೋಸ್ ಇರುತ್ತೆ. ಅದನ್ನು ನೋಡ್ಬಿಟ್ಟು ಅವರು ಈ ಆಮೆ ಎಷ್ಟು ಒಂದು ತುಂಬಾ ಏನು ಅಳಿವಿನಂಚಲಿರ್ತಕ್ಕಂತಹದ್ದು, ಎಷ್ಟು ತೊಂದರೆಗಳಾಗಿರ್ತಕ್ಕಂತಹದ್ದು ಅನ್ನುವಂತಹ ಡೀಟೇಲ್ಸ್ನ ಪಡ್ಕೋಬಹುದಾಗುತ್ತೆ. ಸೊ ಕೂರ್ಮ ಅಂತಕ್ಕಂತಹ ಆ್ಯಪ್ ಬಹಳ ಪ್ರಮುಖವಾಗುತ್ತೆ. ಅಂಡ್ 5ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಜಾಗತಿಕ ಮಟ್ಟದಲ್ಲಿ ಉನ್ನತ ಬಳಕೆದಾರರನ್ನ ಹ್ಯಾಕಿಂಗ್ ಮಾಡಿದ ನಂತರ ಯಾವ ಸಾಮಾಜಿಕ ಮಾಧ್ಯಮ ದೈತ್ಯಕ್ಕೆ ಭಾರತೀಯ ಸರ್ಕಾರ ನೋಟಿಸ್ ಕೊಟ್ಟಿದೆ? ಇದಂತೂ ಬಹಳ ಸಿಂಪಲ್. ಕಳೆದ 2 ಕ್ಲಾಸಲ್ಲಿ ಕಂಟಿನ್ಯೂಸ್ ಆಗಿ ನಾನು ಇದ್ರ ಬಗ್ಗೆ ಹೇಳಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟ್ವಿಟರ್. ಟ್ವಿಟರ್ನ ಖ್ಯಾತನಾಮರು ಸೆಲೆಬ್ರಿಟೀಸ್ಗಳ ಅಕೌಂಟನ್ನು ಹ್ಯಾಕ್ ಮಾಡಿಬಿಟ್ಟು ಬಿಟ್ಕಾಯಿನ್ಸ್ನ ಮೂಲಕ ಒಂದಷ್ಟು ಅಮಾಯಕ ಜನರ ಸುಲಿಗೆಯನ್ನು ಕೂಡ ಇತ್ತೀಚೆಗಷ್ಟೇ ಮಾಡಲಾಗಿತ್ತು. ಸೊ ಅಂತಹದ್ದೇ ಪ್ರಸಂಗ ನಮ್ಮ ದೇಶದಲ್ಲಿ ಮರುಕಳಿಸಬಾರ್ದು ಅಂತೇಳಿ ಒಂದು ಪ್ರಿಕಾಷನರಿ ಮೆಜರ್ ಆಗಿ ನಮ್ಮ ಸರ್ಕಾರ ಟ್ವಿಟರ್ಗೆ ಒಂದು ನೋಟಿಸನ್ನು ನೀಡಿದೆ. ಇದರ ಕುರಿತಾಗಿ ನಿಮ್ಮ ಒಂದು ಪ್ರತಿಕ್ರಿಯೆಯನ್ನು ಕೊಡಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದೆ. ಸೊ ಸರಿಯಾದ ಉತ್ತರ ಟ್ವಿಟರ್ ಆಗುತ್ತಾ. ಆ್ಯಂಡ್ ಟ್ವಿಟರ್ನ ಸಿಇಒ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಜಾಕ್ ಡೋರ್ಸೆ ಅವರು ಟ್ವಿಟರ್ನ ಪ್ರಸಕ್ತ ಸಿಇಒ ಆಗಿದ್ದಾರೆ. ಅಂಡ್ ಯಾಕೆ ಟ್ವಿಟರ್ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಟ್ವಿಟರ್ನ ಸಿಇಒ ಜಾಕ್ ಡೋರ್ಸೆ ಅವರಿಗೂ ಮತ್ತು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ಒಂದು ಮುಸುಕಿನ ಗುದ್ದಾಟ ನಡೀತಿದೆ. ಟ್ರಂಪ್ ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ಟ್ವೀಟ್ಗಳನ್ನು ಟ್ವಿಟರ್ ಸಂಸ್ಥೆ ಒಂದು ಡಿಲೀಟ್ ಮಾಡಿ ಬಿಸಾಕ್ತಾ ಇದೆ. ಸೊ ಹಾಗಾಗಿ ಟ್ವಿಟರ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಉಂಟಾಗಬಹುದು. ಅಂಡ್ ಇದರ ಕೇಂದ್ರ ಕಚೇರಿ ಆಬ್ವಿಯಸ್ಲಿ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾನ ಸ್ಯಾನ್ ಫ್ರಾನ್ಸಿಸ್ಕೋ. ಅದೇ ರೀತಿ 6 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀವಿ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಲ್ಬೈಟ್ ಕ್ರೀಡಾಂಗಣ ಯಾವ ದೇಶದಲ್ಲಿದೆ? ನೋಡಿ, ನಾನು ಆಗ್ಲೇ ಹೇಳಿದೆ ಕತಾರ್ ಬಗ್ಗೆ ಮತ್ತೊಂದು ಸುದ್ದಿ ಇದೆ ಅಂತ ಹೇಳಿದೆ. ಅಲ್ಲಿ ನಾನು ಕತಾರ್ ಮ್ಯಾಪ್ ನೋಡಬೇಕಾದ್ರೆ ಯಾವ ಮ್ಯಾಪ್ ಅಂತ ಹೇಳಿದ್ರೆ ನಾವು UAE ಮ್ಯಾಪ್ ನೋಡ್ತಾ ಕತಾರ್ ಬಗ್ಗೆ ಒಂದಷ್ಟು ಉಲ್ಲೇಖವನ್ನು ಮಾಡಿದೆ. ಸೊ ಈ ಆಲ್ಬೈಟ್ ಅನ್ನುವಂತಹ ಕ್ರೀಡಾಂಗಣ ಆಪ್ಷನ್ ಎ ಕತಾರ್ನಲ್ಲಿ ಬರುತ್ತೆ. ಸೊ ಇದಂತೂ ಬಹಳ ಸಿಂಪಲ್ ಆಗಿ ನೀವು ಹಾಕ್ಬಹುದು, ಕತಾರಲ್ಲಿ ಬರುತ್ತೆ. ಬಟ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಬಹುತೇಕ ದಿನಪತ್ರಿಕೆಗಳಲ್ಲಿ ಈ ಕುರಿತಂತೆ ನ್ಯೂಸ್ ಅಷ್ಟೊಂದಾಗಿ ಬಂದಿರಲಿಲ್ಲ. ಬಟ್ ಯಾವ ವಿಚಾರಕ್ಕೆ ಈ ಕ್ರೀಡಾಂಗಣ ಸುದ್ದಿಯಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ 2022ರ ಪ್ರತಿಷ್ಠಿತ ಫಿಫಾ ವಿಶ್ವಕಪ್, ಫಿಫಾ ವರ್ಲ್ಡ್ ಕಪ್ ಏನಿದೆ, ಫುಟ್ಬಾಲ್ ವರ್ಲ್ಡ್ ಕಪ್, ಅದು 2022ರಲ್ಲಿ ಕತಾರ್ ದೇಶದಲ್ಲಿ ಆಯೋಜಿತಗೊಂಡಿದೆ. ಅಂಡ್ ಅದು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಇದೇ ಆಲ್ಬೈಟ್ ಕ್ರೀಡಾಂಗಣದಲ್ಲಿ. ಇದನ್ನು ನೋಡಿದ್ರೆ ಬಹಳ ಹೊಸದಾದಂತಹ ಕ್ರೀಡಾಂಗಣ. 2015ರಲ್ಲಿ ಇದರ ನಿರ್ಮಾಣ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇದು ಇತ್ತೀಚೆಗಷ್ಟೇ ಸಾಕಷ್ಟು ಸುದ್ದಿಯಲ್ಲಿದೆ. ಇತ್ತೀಚೆಗಷ್ಟೇ ಟೈಮ್ ಟೇಬಲ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ, ಯಾವ ದಿನದಂದು ಈ ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆಲ್ಬೈಟ್ ಕತಾರ್ ಬಹಳ ಪ್ರಮುಖವಾಗಿರುತ್ತೆ. ಕತಾರ್ನ ರಾಜಧಾನಿ ದೋಹಾ ಅಂಡ್ ಅಲ್ಲಿನ ಕರೆನ್ಸಿ ಕತಾರಿ ರಿಯಾಲ್. ಅಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖವಾದಂತಹ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.